ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಟಿ ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಸುದೀರ್ಘವಾಗಿ ನಾನು ಚರ್ಚೆ ಮಾಡ್ಕೊತ ಬರ್ತಾ ಇದ್ದೇನೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 260ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗ್ತದೆ. ಐಡಿಯಾಸ್ ಫೋರಮಲ್ಲಿ ಉಚಿತ ಶಿಕ್ಷಣ ಕ್ರಾಂತಿ ಏನು ಐಡಿಯಾಸ್ ಫೋರಮಲ್ಲಿ ನಡೀತಾ ಇದೆ, ಅಲ್ಲಿ ಹಲವಾರು ಎಲ್ಲ ಕೋರ್ಸ್ಗಳು ಕೂಡ ನಿಮಗೆ ಯಾವುದಕ್ಕೂ ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಉಚಿತವಾಗಿ ಸಿಗ್ತದೆ. ಅವುಗಳನ್ನು ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬನ್ನಿ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಷ್ಟೆ. ಕಳೆದ ಕ್ಲಾಸಲ್ಲಿ 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ನವೋದಯಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಚರ್ಚೆ ಮಾಡ್ಕೊಂತ ಬಂದಿದ್ವಿ. ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಆಗಿ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಹಲವಾರು ಚಳುವಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ತಾ ಹೋಗೋಣ. ಎರಡನೇದಾಗಿ ಯುವ ಬಂಗಾಳ ಚಳುವಳಿ ಅಂತ ಆಗ್ತದೆ, ಯಂಗ್ ಬೆಂಗಾಲ್ ಮೂಮೆಂಟ್ ಅಂತ ಆಗ್ತದೆ. ಇದರ ನೇತೃತ್ವವನ್ನು ವಹಿಸಿಕೊಂಡರು ಯಾರಪ್ಪ ಅಂದರೆ ಬಂಗಾಳದ ಆಂಗ್ಲೋ ಭಾರತೀಯ ಕಾಲೇಜಿನ ಶಿಕ್ಷಕ ಎನ್ರಿ ವಿವಿಯನ್ ಡೆರಾಜಿಯೋ ಅವರು ಇದರ ನೇತೃತ್ವವನ್ನು ಅವರು ವಹಿಸಿಕೊಂಡು ಬಂಗಾಳದಲ್ಲಿ ದೊಡ್ಡ ಮಟ್ಟಕ್ಕೆ ಯುವ ಬಂಗಾಳ ಚಳುವಳಿಯನ್ನು ಅಂತ ಒಂದು ದೊಡ್ಡ ಮಟ್ಟಕ್ಕೆ ಕ್ರಿಯೇಟ್ ಆಗ್ತದೆ. ಬಹುಮುಖ್ಯವಾಗಿ ಇವರು ಕಲ್ಕತ್ತಾ ಹಿಂದೂ ಕಾಲೇಜಲ್ಲಿ, ಇವತ್ತೇನು ಪ್ರೆಸಿಡೆನ್ಸಿ ಕಾಲೇಜ್ ಇದೆ ಅದನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದರು. ಆ ಕಾಲೇಜಿನಲ್ಲಿ ಇವರು ಪಾಠವನ್ನು ಮಾಡ್ತಾಯಿದ್ರು, ಟೀಚರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ನಂತರವಾಗಿ ಇವರು ಅದೇ ಕಾಲೇಜಿನಲ್ಲಿ, ಅದೇ ಬಂಗಾಳದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಯುವ ಸಮೂಹವನ್ನೇ ಕಟ್ಟಿಬಿಟ್ಟು ದೊಡ್ಡ ಮಟ್ಟಕ್ಕೆ ಒಂದು ಬಂಗಾಳದ ಚಳುವಳಿಯನ್ನೇ ಮಾಡ್ತಾರೆ. ಆದ್ದರಿಂದ ನಾವು ಹೇಳ್ಬೋಗ್ತದೆ, ಇವರು ಕೂಡ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಥಾಟ್ಸ್ಗಳಿಂದ ಇನ್ಫ್ಲೂಯೆನ್ಸ್ ಆಗಿದ್ರು. ಆದ್ದರಿಂದ ಇವರ ಫಾಲೋವರ್ಸ್ಗಳನ್ನು, ಮುಖ್ಯವಾಗಿ ಇವರ ಅನುಯಾಯಿಗಳನ್ನು ಡೆರೋಜಿಯನ್ನರು ಅಂತ ಕರೀತಾರೆ. ನಂತರವಾಗಿ ಏನು ರಾಜಾರಾಮ್ ಮೋಹನ್ ರಾಯ್ ಅವರ ಫಾಲೋವರ್ಸ್ನು ಕೂಡ ಏನು ಅವ್ರ ಫಾಲೋವರ್ಸ್ ಕೂಡ ಹೌದು. ಅದರಿಂದ ಅವರು ಮತ್ತು ಇವರ ಫಾಲೋವರ್ಸ್ಗಳನ್ನು ಕೂಡ ಬಂಗಾಳದಲ್ಲಿ ಡೆರೋಜಿಯನ್ನರು ಅಂತ ಕರೀತಾರೆ. ಬಹುಮುಖ್ಯವಾಗಿ ಇವರ ಫಾಲೋವರ್ಸ್ಗಳನ್ನು ಎನ್ರಿ ವಿವಿಯನ್ ಡೆರೋಜಿಯೋ ಅವರ ಫಾಲೋವರ್ಸ್ಗಳನ್ನು ಡೆರೋಜಿಯನ್ನರು ಅಂತ ಕರೀತಾರೆ. ಈ ಡೆರೋಜಿಯನ್ನರು ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಕರಪತ್ರಗಳನ್ನು, ಪಾಂಪ್ಲೆಟ್ಸ್ಗಳನ್ನು ಬರೆಯುವ ಅಭ್ಯಾಸ ಮುಖಾಂತರವಾಗಿ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಚಳುವಳಿಯನ್ನೇ ಆರಂಭವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇವರು ಏನೇನು ಡಿಮ್ಯಾಂಡನ್ನು ಮಾಡ್ತಾರೆ ಅಂದರೆ, ಉನ್ನತ ದರ್ಜೆಯ ಸೇವೆಗಳಲ್ಲಿ ಭಾರತೀಯಗಳಿಗೆ ಎಂಟ್ರಿ ಇರಲಿಲ್ಲ, ಅಲ್ಲಿ ಭಾರತೀಯರನ್ನು ಸೇರಿಸಬೇಕು, ಭಾರತೀಯರನ್ನು ಕೂಡ ಸೇರಿಸ್ಕೋಬೇಕು, ತಾರತಮ್ಯ ಮಾಡಬಾರ್ದು. ಮತ್ತು ಜಮೀನ್ದಾರರಿಂದ ಏನು ದಬ್ಬಾಳಿಕೆ ಆಗ್ತಿದೆ ರೈತರಿಗೆ, ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ತಡಿಬೇಕು. ಮತ್ತು ಬ್ರಿಟಿಷ್ ವಸಾಹತುಗಳಲ್ಲಿ ಏನಿದೆ ಭಾರತೀಯ ಕಾರ್ಮಿಕರಿಗೆ ಉತ್ತಮವಾಗಿ ನಡೆಸ್ಕೊಳ್ತಾ ಇಲ್ಲ, ತುಂಬ ಸುದೀರ್ಘವಾಗಿ ಕೆಲಸವನ್ನು ಮಾಡಿಕೊಳ್ಳಲಾಗ್ತಿದೆ, ಅವರಿಗೆ ಒಂದು ಕಾರ್ಮಿಕರ ಕಾನೂನುಗಳು ಉತ್ತಮವಾಗಿರಬೇಕು, ಮತ್ತು ಕಂಪನಿಯ ಚಾರ್ಟರ್ ಪರಿಷ್ಕರಣೆ ಮಾಡಬೇಕು, ಪತ್ರಿಕಾ ತಂತ್ರವನ್ನು ಕೊಡಬೇಕು. ಈ ರೀತಿಯಾಗಿ ಇವರು ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ಬಂಗಾಳದಲ್ಲಿ ತರುಣ ಬಂಗಾಳ ಚಳುವಳಿಯನ್ನೇ ಇವರು ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ಮಟ್ಟದ ಫಾಲೋವರ್ಸ್ಗಳನ್ನು ಅವರು ಹೊಂದ್ತಾರೆ. ಅವರನ್ನು ಡೆರೋಜಿಯನ್ನರು ಅಂತ ಕರೀತಾರೆ, ಇವರ ಫಾಲೋವರ್ಸ್ಗಳನ್ನು. ಆದ್ದರಿಂದ ಡೆರೋಜಿಯನ್ ಬಹುಶಃ ಆಧುನಿಕ ಭಾರತದ ಮೊದಲ ರಾಷ್ಟ್ರೀಯವಾದಿ ಕವಿ ಅಂತ ಕರೀತಾರೆ. ಫಸ್ಟ್ ನ್ಯಾಷನಲಿಸ್ಟ್ ಪೈಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಅವ್ರನ್ನ ಕರೆಯಲಾಗ್ತದೆ. ಇವರು ತರುಣ ಬಂಗಾಳ ಚಳುವಳಿಯ ಹರಿಕಾರ ಅಂತ ಕರಿತೀವಿ ಬಂಗಾಳದಲ್ಲಿ. ಎಕ್ಸಾಮ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇವ್ರ ಬಗ್ಗೆ ಕೇಳ್ತಾರೆ, ಅದರಿಂದ ಇದು ನಿಮಗೆ ಗೊತ್ತಿರಲಿ. ಒಂದು ಪ್ರಶ್ನೆ ಕೂಡ ಕೇಳಿದ್ರು KSSF ಅಲ್ಲಿ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸಲ್ಲಿ, ರಾಜಾರಾಮ್ ಮೋಹನ್ ರಾಯ್ ಅವರು ಹುಟ್ಟು ಹಾಕಿದ ಸಂಪ್ರದಾಯವನ್ನು ಮುಂದುವರಿಸಿದ ಬಂಗಾಳಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತೇಳಿ ಈ ಡೆರೋಜಿಯನ್ನರು ಇವರ ಫಾಲೋವರ್ಸ್ಗಳನ್ನು ನಾವು ಆ ಥರ ಕೂಡ ಕರಿತಾ ಹೋಗ್ತೇವೆ. ಬಿಕಾಸು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿರುವಂತಹ ಕಾಲೇಜಲ್ಲಿ ಇವರು ಪಾಠವನ್ನು ಮಾಡ್ತಿದ್ದವರು. ಯುವ ತರುಣ ಬಂಗಾಳ ಚಳುವಳಿಯ ಹರಿಕಾರರಾಗ್ತಾರೆ. ದೊಡ್ಡ ಮಟ್ಟಕ್ಕೆ ಇವರಿಗೆ ಪ್ರೋತ್ಸಾಹ ಕೂಡ ಭಾರತದಲ್ಲಿ ಸಿಗ್ತದೆ ಅಂತೇಳಿ. ಸುರೇಂದ್ರನಾಥ ಬ್ಯಾನರ್ಜಿಯವರು ಈ ಡೆರೋಜಿಯನ್ನರನ್ನು
ಬಂಗಾಳದ ಆಧುನಿಕ ನಾಗರಿಕತೆಯ ಪ್ರವರ್ತಕ ಅಂತ ಕರೀತಾರೆ. ದ ಪಯೋನೀರ್ಸ್ ಆಫ್ ದಿ ಮಾಡರ್ನ್ ಸಿವಿಲೈಸೇಷನ್ ಆಫ್ ಬೆಂಗಾಲ್ ಅಂತೇಳಿ ಡರೋಜಿಯನ್ನರನ್ನ ಕರೆಯುವಂಥ ಕೆಲಸ ಆಗ್ತದೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಆ ರೀತಿಯಾಗಿ ಈ ಡರೋಜಿಯನ್ನರು ಒಳ್ಳೆ ಕೆಲಸಗಳನ್ನು, ಒಳ್ಳೆ ಇನ್ಫ್ಲೂಯೆನ್ಸ್ಗಳನ್ನು ಇವರು ಹೊಂದಿದ್ರು ಅಂತೇಳಿ ನಿಮಗೆ ಇದರಿಂದ ಗೊತ್ತಾಗ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಹಲವಾರು ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ನೋಡ್ಕೊಂಬೋಣ. ದ ಅಕಾಡೆಮಿಕ್ ಅಸೋಸಿಯೇಷನ್ ಅಂತೇಳಿ ಇದೇ ಹೆನ್ರಿ ವಿವಿಯನ್ ಡೆರೋಜಿ ಅವರು ಸ್ಥಾಪನೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿರಲಿ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಏನು ಜಾಸ್ತಿ ಪ್ರಶ್ನೆಗಳನ್ನು ಕೇಳಿಲ್ಲ, ಬಟ್ ಕೇಳ್ಬೋದು ಮುಂದೆ. ಅದರಿಂದ ಮತ್ತು ನವೀನ್ ಸರ್ ಇದನ್ನು ಹೇಳಿಲ್ಲ ಅಂತ ಅನ್ಕೋಬಾರ್ದು ಅಂತೇಳಿ ಎಲ್ಲವನ್ನು ಇಡೀ ಭಾರತದಂತ ಯಾವ್ಯಾವ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಲ್ಲವನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಕರ್ನಾಟಕದಲ್ಲೂ ಕೂಡ ಯಾವುದೇ ಎಕ್ಸಾಮ್ಸಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿವೆ ಅವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಸುಮ್ಮನೆ ಬ್ಲೈಂಡಾಗಿ ಓದ್ಕೊಂತ ಹೋಗೋದಲ್ಲ, ನಿಮಗೆ ಎಲ್ಲದನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ನೀವೆಲ್ಲರೂ ಕೂಡ ಹಲವಾರು ಜನ ಕೋಚಿಂಗ್ ಸೆಂಟರ್ಗಳಲ್ಲಿ ಕೋಚ್ಗಳನ್ನ ಪಡ್ಕೊಂಡಿರ್ತೀರಿ. ಆದರೆ ನೀವು ರೆಫರೆನ್ಸ್ ಬುಕ್ಗಳನ್ನು ಓದಬೇಕಾಗಿರ್ತದೆ. ಬಟ್ ನಾನು ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆ ಅಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಸಿಂಪಲ್ಲಾಗಿ ಒಂದು 40-50 ಗಂಟೆ ಅಥವಾ ಮ್ಯಾಕ್ಸಿಮಮ್ 60 ಅವರ್ಸಲ್ಲಿ ಎಂಟೈರ್ ಹಿಸ್ಟ್ರಿಯನ್ನು ಮುಗಿಸಲಾಗ್ತದೆ. ಬಟ್ ನಾನು ಆ ಕೆಲಸವನ್ನು ಮಾಡೋದಿಲ್ಲ. ಬಿಕಾಸ್ ನೀವು ಅಲ್ಲಿ ಕೋಚಿಂಗಲ್ಲಿ ಪಡ್ಕೊಂಡಿರ್ತೀರಿ. ಅಥವಾ ಇನ್ನೂ ಸರ್ ನಾನು ಚೆನ್ನಾಗಿ ಡಿಟೇಲ್ಡಾಗಿ ಓದಬೇಕು ಯಾಕೆಂದರೆ ಈಗ KA ಎಕ್ಸಾಮ್ ಮಾಡೋದ್ರಿಂದ ತುಂಬ ಡಿಟೇಲ್ಡಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಿಂದ ನಿಮಗೆ ಡಿಟೇಲ್ಡಾಗಿ ಮತ್ತು ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ನೀವು ಚೆನ್ನಾಗಿ ಓದ್ಕೋಬೇಕು. ಮೊದಲಿಗಿತ್ತು ಬೈಹರ್ಟ್ ಮಾಡ್ಕೊಂಡು ಎಕ್ಸಾಮ್ಗಳನ್ನು ಬರೆದು ಪಾಸಾಗಿದ್ದಾರೆ. ಮತ್ತು ಅಬ್ಸಲ್ಯೂಟ್ ಟೈಪ್ ಪ್ರಶ್ನೆಗಳನ್ನೇ ಆನ್ಸರ್ ಮಾಡ್ಕೊತ ಅವನ್ನೇ ನೆನ್ಪಿಡ್ಕೊಂಡು ಅವನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ಗಳನ್ನು ಪಾಸಾಗಿರುವಂಥ ಉದಾಹರಣೆಗಳಿವೆ. ಆದರೆ ಈಗ ಕಾಂಪಿಟೇಷನ್ ಬದಲಾಗಿದೆ. ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ, ಹೇಳಿಕೆಗಳ ಮುಖಾಂತರವಾಗಿ ಪ್ರಶ್ನೆಗಳನ್ನು ಕೇಳ್ತೋದ್ರಿಂದ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಇಲ್ಲಿ ಒಳ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಒಂದು ವರ್ಷ ಓದ್ತೀರಿ, ಆಗಲ್ಲ ಅಂತ ಹೊರ ಹೋಗ್ತಾ ಇರ್ತೀರಿ. ನಿಮಗೆ ಬೇಸ್ ಚೆನ್ನಾಗಿ ಇಲ್ಲಿ ಬೀಳಬೇಕು. ಆ ಕೆಲಸವನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ನಮ್ಮ ಐಡಿಯಾಸ್ ಫೋರಮ್ ತಂಡ ಇದನ್ನು ಮಾಡ್ತಾ ಇದೆ ಅಷ್ಟೇ. ಇನ್ನೊಂದು ಪ್ರಶ್ನೆ, NDA ಕೇಳುವಂಥ ಪ್ರಶ್ನೆ, ಕೆಳಗಿನವರಲ್ಲಿ ಯಂಗ್ ಬೆಂಗಾಳ ಚಳುವಳಿಯ ಸಂಸ್ಥಾಪಕ ಯಾರು ಅಂತೇಳಿ ಕೇಳಿದ್ದಾರೆ. ಇವರೇ ಹೆನ್ರಿ ವಿವಿಯನ್ ಡೆರಾಜಿಯೋ ಅವರು ಅಂತೇಳಿ. ಮತ್ತು ಕರ್ನಾಟಕದಲ್ಲೂ ಕೂಡ ಹಲವಾರು ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೋಡ್ಕೊಳ್ತಾವಣ. ಹೆನ್ರಿ ವಿವಿಯನ್ ಡೆರಾಜಿಯೋ ಅವರು ಈ ಕೆಳಗಿನ ಯಾವುದರ ಜೊತೆ ಇದ್ದರು ಅಂತೇಳಿ. ಯುವ ಬಂಗಾಳ ಚಳುವಳಿ ಜೊತೆ ಇದ್ದರು. ಯಂಗ್ ಬೆಂಗಾಲ್ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು? ಹೆನ್ರಿ ವಿವಿಯನ್ ಡೆರಾಜಿಯೋ ಅವರು ಅಂತೇಳಿ. ನೋಡಿ, ಹಲವಾರು ಪ್ರಶ್ನೆಗಳನ್ನು ಕರ್ನಾಟಕ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಮತ್ತು ನಮ್ಮ ಕರ್ನಾಟಕ TET ಎಕ್ಸಾಮ್ಸಲ್ಲೂ ಕೂಡ ಕೇಳಿದ್ದಾರೆ. ನೋಡಿ, ತರುಣ ಬಂಗಾಳ ಚಳುವಳಿಯ ಹರಿಕಾರ ಯಾರು ಅಂತ ಕೇಳಿದ್ದಾರೆ. ಹೆನ್ರಿ ಲೂಯಿಸ್ ವಿವಿಯನ್ ಡೆರಾಜಿಯೋ ಅಂತೇಳಿ. ಈ ರೀತಿಯಾಗಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ, ನಿಮಗೆ ಗೊತ್ತಾಗ್ತದೆ ಈಗ. ನೆಕ್ಸ್ಟು ಪ್ರಾರ್ಥನಾ ಸಮಾಜ ಅಂತೇಳಿ, ಪ್ರೇಯರ್ ಸೊಸೈಟಿ ಅಂತ ಕರಿತೇವೆ. ಪ್ರಾರ್ಥನಾ ಸಮಾಜ ಬಹುಮುಖ್ಯವಾಗಿರುವಂಥ ಒಂದು ಇಂಪಾರ್ಟೆಂಟ್ ಸಮಾಜ. ಇದನ್ನು 1867ರಲ್ಲಿ ಬಾಂಬೆಯಲ್ಲಿ ಆತ್ಮಾರಾಂ ಪಾಂಡುರಂಗ ಅವರು ಸ್ಥಾಪನೆ ಮಾಡ್ತಾರೆ ಬಾಂಬೆಯಲ್ಲಿ. ಈ ಪ್ರಾರ್ಥನಾ ಸಮಾಜ ಬ್ರಹ್ಮ ಸಮಾಜದ ಒಂದು ಶಾಖೆ ಅಂತ ಕರಿತೇವೆ. ಸಪ್ರೇಟ್ ಅಂತ ಅಲ್ಲ, ಬ್ರಹ್ಮ ಸಮಾಜದ ಒಂದು ಉಪಶಾಖೆಯಾಗಿದ್ದು ಸ್ಥಾಪನೆ ಆಗ್ತದೆ. ಬಹುಮುಖ್ಯವಾಗಿ ಆತ್ಮಾರಾಂ ಪಾಂಡುರಂಗ ಅವರು ಕೇಶವ್ ಚಂದ್ರಸೇನ್ ಅವ್ರ ಜೊತೆಗೂಡಿಕೊಂಡು ಕಟ್ಟುವಂತಹ ಒಂದು ಸಂಸ್ಥೆ ಪ್ರಾರ್ಥನಾ ಸಮಾಜ. ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಪ್ರಾರ್ಥನಾ ಸಮಾಜ ಇದು ಬ್ರಹ್ಮ ಸಮಾಜದ ಒಂದು ಶಾಖೆಯೋ ಅಥವಾ ಅಲ್ವೋ? ಹೌದು, ಒಂದು ಶಾಖೆ. ಅದರ ಸ್ಥಾಪಕ ಯಾರಪ್ಪ ಅಂದರೆ ಆತ್ಮಾರಾಂ ಪಾಂಡುರಂಗ ಅವರು. ಬಾಂಬೆಯಲ್ಲಿ 1867ರಲ್ಲಿ ಸ್ಥಾಪನೆ ಆಗ್ತದೆ. ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನೋಡಿ, ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಯಾರು ಅಂತೇಳಿ. ಆತ್ಮಾರಾಂ ಪಾಂಡುರಂಗ್ ಅವರು. ಇದು ಬ್ರಹ್ಮ ಸಮಾಜದ ಒಂದು ಶಾಖೆ ಕೂಡ ಹೌದು. ಮತ್ತು ಈ ಒಂದು ಪ್ರಾರ್ಥನಾ ಸಮಾಜಕ್ಕೆ MG ರಾನಡೆಯವರು 1870ರಲ್ಲಿ ಜಾಯಿನ್ ಆಗಿ ಆ ಪ್ರಾರ್ಥನಾ ಸಮಾಜವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ದರಿಂದ MG ರಾನಡೆಯವರನ್ನು ಸಮಾಜದ ವಾಸ್ತುಶಿಲ್ಪಿ ಅಂತ ಕರಿತೇವೆ. ಈ ಒಂದು ಪ್ರಾರ್ಥನಾ ಸಮಾಜದ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟ್ ಆಫ್ ದಿ ಸಮಾಜ ಅಂತ ಕರಿತೇವೆ. ಮತ್ತು MG ರಾನಡೆಯವರು ಅತ್ಯುನ್ನತ ತೀವ್ರಗಾಮಿ ಒಂದು ಕನಸನ್ನು ಹೊಂದಿರುವಂತಹ ವ್ಯಕ್ತಿ. ಮತ್ತು ಇವರನ್ನು ಮಾಡರ್ನ್ ರಿಷಿ ಅಂತ ಕರೀತಾರೆ, ಆಧುನಿಕ ರಿಷಿ ಅಂತ ಕರೀತಾರೆ. ಇವರ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನ ಪ್ರಾರ್ಥನಾ ಸಮಾಜವನ್ನು ದೊಡ್ಡ ಮಟ್ಟಕ್ಕೆ ಅಖಿಲ ಭಾರತದ ಲೆವೆಲಲ್ಲಿ, ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಪಾತ್ರವನ್ನು ಗಳಿಸುವಂತೆ, ಪ್ರಾರ್ಥನಾ ಸಮಾಜ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತೆ ಇವರು ಕಾರಣಕರ್ತರಾಗ್ತಾರೆ. ಮತ್ತು ಇವರು ಡ್ರೈನ್ ಆಫ್ ವೆಲ್ತ್ನ ವಿಮರ್ಶಕರು ಕೂಡ ಆಗಿದ್ರು ಅಂತೇಳಿ ನಿಮಗೆ ಮಾಹಿತಿ ಗೊತ್ತಿರಲಿ. ಇದ್ರ ಬಗ್ಗೆ ಡ್ರೈನ್ ಆಫ್ ವೆಲ್ತ್ ಅಂದರೆ ಏನು ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ಕೊಳ್ತಾ ಹೋಗ್ತಾನೆ ಮುಂದೆ. ಎಕ್ಸಾಮ್ಸಲ್ಲಿ ಕೇಳಿದ ನೋಡಿ,
ಹೂ ವಾಸ್ ದ ಚೀಫ್ ಡೈರೆಕ್ಟರ್ ಆಫ್ ಪ್ರಾರ್ಥನಾ ಸಮಾಜ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಪ್ರಾರ್ಥನಾ ಸಮಾಜದ ಮುಖ್ಯ ನಿರ್ದೇಶಕರು ಯಾರು ಅಂತೇಳಿ ಎಂ ಜಿ ರಾನಡೆಯವರು. ಈ ರೀತಿಯಾಗಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಮತ್ತು ಎಂ ಜಿ ರಾನಡೆಯವರು ಇನ್ನೊಂದು ಇಂಡಿಯನ್ ನ್ಯಾಷನಲ್ ಸೋಷಿಯಲ್ ಕಾನ್ಫರೆನ್ಸನ್ನು, ಭಾರತೀಯ ರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನವನ್ನು 1887ರಲ್ಲಿ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮ್ಮೇಳನ ಇದು, ಇಂಡಿಯನ್ ನ್ಯಾಷನಲ್ ಸೋಷಿಯಲ್ ಕಾನ್ಫರೆನ್ಸ್ ಅಂತೇಳಿ. ಏನು INC ಅಧಿವೇಶನ ಆಗ್ತಾ ಇರ್ತದೆ, ಅದರ ಜೊತೆಗೆ ಇದು ಕೂಡ ನಡೀತಾ ಇರ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ, ವರ್ಷ ನಡೀತಿದೆ. ಅದರ ಜೊತೆಗೆ ಇಲ್ಲೇ ಇದು ಕೂಡ ನಂತರವಾಗಿ ನಡೆಯುವಂಥ ಒಂದು ನಡೀತಾ ಇತ್ತು, ಕಾನ್ಫರೆನ್ಸ್ ನಡೀತಾ ಇತ್ತು ಅಂತೇಳಿ. ಅದರಿಂದ ಇದ್ರ ಬಗ್ಗೆ ಕೂಡ ನಿಮಗೆ ಎಕ್ಸಾಮ್ಸಲ್ಲಿ ಗೊತ್ತಿರಲಿ. INC ಅಧಿವೇಶನ ಆದ ನಂತರ ಇದನ್ನು ಕೂಡ ಸೇರಿಸ್ಕೊಂಡು ಅದ್ರ ಬಗ್ಗೆ ಸಮಾಜದಲ್ಲಿ ಏನು ಇದಾಗಬೇಕು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗ್ತಾ ಇತ್ತು. ಇಲ್ಲಿ ಅದರ ನೇತೃತ್ವವನ್ನು ಎಂ ಜಿ ರಾನಡೆ ಅವರು ವಹಿಸಿಕೊಂಡಿದ್ರು. ಮತ್ತು ಎಂ ಜಿ ರಾನಡೆ ಮತ್ತು ಜಿ ವಿ ಜೋಶಿ ಅವರು ಸೇರಿಕೊಂಡು ಪೂರ್ಣ ಸಾರ್ವಜನಿಕ ಸಭಾವನ್ನು 1870ರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ, ಎಂ ಜಿ ರಾನಡೆ ಅವರು ಸ್ಥಾಪನೆ ಮಾಡಿರುವಂಥದ್ದು ಪೂರ್ಣ ಸಾರ್ವಜನಿಕ ಸಭಾ. ಈ ಒಂದು ಇಂಡಿಯನ್ ನ್ಯಾಷನಲ್ ಸೋಷಿಯಲ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು IAS 1996 ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ ಯಾವ ರೀತಿ ಕೇಳ್ತಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ. ಅವರ ಪ್ರಮುಖ ಶಕ್ತಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಾಗಿದೆ. ಯಾವ ವ್ಯಕ್ತಿ ಬಗ್ಗೆ ಅಂತೇಳಿ, ಅವರು ಸಾಮಾಜಿಕ ಅನಿಷ್ಟಗಳನ್ನು ತೊಡೆದು ಹಾಕಲು ಶಾಸನವನ್ನು ಅವಲಂಬಿಸಿದರು ಮತ್ತು ಬಾಲ್ಯ ವಿವಾಹ ಪರ್ದಾ ಪದ್ಧತಿಯ ನಿರ್ಮೂಲನೆಗೆ ಅವಿರತವಾಗಿ ಶ್ರಮಿಸಿದರು. ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಪರಿಗಣಿಸುವುದನ್ನು ಉತ್ತೇಜಿಸಲಿಕ್ಕೆ ಅವರು ಭಾರತೀಯ ರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನ, ಇಂಡಿಯನ್ ನ್ಯಾಷನಲ್ ಸೋಷಿಯಲ್ ಕಾನ್ಫರೆನ್ಸನ್ನು ಉದ್ಘಾಟನೆ ಮಾಡಿದ್ರು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗೆ ತನ್ನ ವಾರ್ಷಿಕ ಅಧಿವೇಶನಗಳಾಗಿ ಹಲವು ವರ್ಷಗಳ ಕಾಲ ನಡೀತಾ ಹೋಯಿತು. IAS ಜೊತೆಗೆ ಇದು ಕೂಡ ನಡೀತಾ ಇತ್ತು ಅಂತೇಳಿ. ಇದನ್ನು ಯಾರು ಈ ವ್ಯಕ್ತಿಗೆ, ಈ ಪ್ಯಾಸೇಜು ಯಾವ ವ್ಯಕ್ತಿಗೆ ಸಂಬಂಧಿಸಿದೆ ಅಂತೇಳಿ, ಇದು ಎಂ ಜಿ ರಾನಡೆ, ಮಹಾದೇವ ಗೋವಿಂದ ರಾನಡೆಗೆ ಸಂಬಂಧಿಸಿದೆ ಅಂತೇಳಿ ನಿಮಗೆ ಗೊತ್ತಿಲ್ಲ. IAS ಅಲ್ಲಿ ಕೇಳೋದ ಪ್ರಶ್ನೆ. IAS ಅಲ್ಲಿ ಕೇಳಿದರೆ ಅಂತಂದರೆ ಡೆಫಿನೆಟ್ಲಿ ನಮ್ಮ ಸ್ಟೇಟ್ಗಳಲ್ಲೂ ಕೂಡ ಇಡೀ ಎಂಟರಲ್ಲಿ ಏನು ಸ್ಟೇಟ್ PSCಗಳಿದ್ದಾವೆ ಅಲ್ಲೂ ಕೂಡ ರಿಪೀಟ್ ಆಗ್ತದೆ ಖಂಡಿತ. KAಗಂತೂ ಇವೆಲ್ಲ ಫೇವ್ರೇಟ್ ಕ್ವಶನ್ಸ್ಗಳು. ಈ ರೀತಿಯಾಗಿ UPSC ಕ್ವಶನ್ಸ್ಗಳಂತೂ ಅವರಿಗಂತೂ ಫೇವ್ರೇಟ್ ಆಗಿರ್ತದೆ. ಪ್ರಾರ್ಥನಾ ಸಮಾಜದ ಮುಖ್ಯ ಉದ್ದೇಶ, ಅವರ ಎಜೆಂಡಾ ಏನಾಗಿತ್ತಪ್ಪ ಅಂತಂದರೆ 4 ಅಂಶಗಳ ಒಂದು ಅವರ ಕಾರ್ಯಸೂಚಿ ಇತ್ತು. ಒಂದು ಏನಪ್ಪ ಅಂದರೆ ಜಾತಿ ವ್ಯವಸ್ಥೆ ನಿರಾಕರಿಸುವಂಥದ್ದು. ಎರಡನೇದು ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅಂತ ಒಂದು. ಇನ್ನೊಂದು ವಿಧವಾ ಪುನರ್ವಿವಾಹ. 4ನೇದು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಮದುವೆ ವಯಸ್ಸನ್ನು ಹೆಚ್ಚು ಮಾಡಬೇಕು ಅಂತೇಳಿ, ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು, ಮದುವೆ ವಯಸ್ಸನ್ನು ಹೆಚ್ಚು ಮಾಡಬೇಕು ಅನ್ನೋದು ಇವರ ಕೂಗಾಗಿತ್ತು. ಈ ಸಮಾಜದ ಮುಖಾಂತರವಾಗಿ, ಪ್ರಾರ್ಥನಾ ಸಮಾಜದ ಮುಖಾಂತರವಾಗಿ, ಪ್ರೇಯರ್ ಸೊಸೈಟಿಯ ಮುಖಾಂತರವಾಗಿ ಈ ಬೇಡಿಕೆಗಳನ್ನು ಇಡ್ತಾ ಇದ್ರು. CDS ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ 2012ರಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಪ್ರಾರ್ಥನಾ ಸಮಾಜದ ಬೇಡಿಕೆ ಅಲ್ಲ ಅಂತ ಕೇಳಿದ್ದಾರೆ. ವುಮೆನ್ ಎಜುಕೇಷನ್ನು ಅದರ ಭಾಗ, ವಿಡೋ ರಿಮ್ಯಾರೇಜ್ ವಿಧವಾ ಪುನರ್ವಿವಾಹ ಅದರ ಭಾಗ ಕೂಡ ಹೌದು. ಮತ್ತು ಬಾಯ್ಸ್ ಮತ್ತು ಗರ್ಲ್ಸ್ಗಳಿಗೆ, ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಮದುವೆ ವಯಸ್ಸನ್ನು ಹೆಚ್ಚು ಮಾಡುವಂಥದ್ದು, ಇದು ಕೂಡ ಅವರ ಭಾಗವಾಗಿತ್ತು. ಮತ್ತು ಜಾತಿ ವ್ಯವಸ್ಥೆ ನಿರಾಕರಿಸುವಂಥ ಅದು ಕೂಡ ಭಾಗ ಆಗಿತ್ತು. ಬಟ್ ಇಲ್ಲಿ ಅದು ಕೊಟ್ಟಿಲ್ಲ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಅಬಾಲಿಷ್ ಮಾಡೋದು ಇದನ್ನ ಹೇಳಿಲ್ಲ. ಅವರು ಜಾತಿ ವ್ಯವಸ್ಥೆ ನಿರಾಕರಿಸುವಂಥದ್ದು ಇತ್ತು ಅಷ್ಟೇ, ಬಿಟ್ಟರೆ ಅನ್ಟಚಬಿಲಿಟಿ ಬಗ್ಗೆ ಅವ್ರಿಗೆ ಜಾಸ್ತಿ ಹೇಳಿಲ್ಲ ಅದ್ರ ಬಗ್ಗೆ. ಅದರಿಂದ ಇದು ಅವರ ಬೇಡಿಕೆಯಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ. ಇನ್ನೊಂದು ಎಂ ಜಿ ರಾನಡೆಗೆ ಸಂಬಂಧಪಟ್ಟಂತೆ ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ. ಯಾವುದು ಸರಿ? ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಎಂ ಜಿ ರಾನಡೆಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತೇಳಿ. ಪ್ರಾರ್ಥನಾ ಸಮಾಜ ಇದು ಭಾರತದ ಬ್ರಹ್ಮ ಸಮಾಜದ ಒಂದು ಶಾಖೆಯಾಗಿತ್ತು. ಹೌದು, ಕರೆಕ್ಟು. ಇದು ಹಿಂದೂ ಧರ್ಮದೊಳಗಿನ ಸುಧಾರಣಾ ಚಳವಳಿ. ಹೌದು, ಹಿಂದೂ ಧರ್ಮದಲ್ಲಿ ಸುಧಾರಣೆಗಳಾಗಬೇಕು ಅನ್ನೋದಕ್ಕೆ ಚಳವಳಿ ಆಗಿತ್ತು. ಹೌದು, ಇದು ಕರೆಕ್ಟು. ಎಂ ಜಿ ರಾನಡೆ, R.G. ಭಂಡಾರ್ಕರ್ ಅವರು 1870ರಲ್ಲಿ ಸೇರಿಕೊಂಡ್ಬಿಟ್ಟು ಅದರಲ್ಲಿ ಹೊಸ ಶಕ್ತಿಯನ್ನು ತುಂಬಿದ್ರು. ಹೌದು. ಇದು ಅಂತರ್ಜಾತಿ ವಿವಾಹ, ವಿಧವೆಯರ ಮರುವಿವಾಹ, ಕೆಳವರ್ಗದ ಮಹಿಳೆಯರ ಉನ್ನತಿಯಂತಹ ಸಾಮಾಜಿಕ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸಿದೆ. ಎಲ್ಲವೂ ಕೂಡ ಕರೆಕ್ಟ್ ಇದೆ. ಆಪ್ಷನ್ ಡಿ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಪ್ರಶ್ನೆ, ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೇಳಿದ್ದಾರೆ, ಕರೆಕ್ಟ್ ಅಂತ ಕೇಳಿದ್ದಾರೆ. ಹಿಂದೂ ಸಮಾಜವನ್ನು ಸುಧಾರಿಸುವುದು ಇದರ ಉದ್ದೇಶ. ಹೌದು. ಇದು ಮಹಾರಾಷ್ಟ್ರದಲ್ಲಿ ನೆಲೆಸಿತ್ತು. ಹೌದು. ಇದು ಏಕೋ ದೇವೋಪಾಸನೆ, ಏನು ಬ್ರಹ್ಮ ಸಮಾಜದ ಒಂದು ಶಾಖೆ ಆಗಿರೋದ್ರಿಂದ ಏಕದೇವರನ್ನು ನಂಬಿತ್ತು, ಮೂರ್ತಿ ಪೂಜೆಯನ್ನು ವಿರೋಧಿಸಿತು ಅಂತ ಕೂಡ. ಹೌದು. ಇದು ಬ್ರಹ್ಮ ಸಮಾಜದ ಮೇಲೆ ಬಹಳ ಪ್ರಭಾವ ಬೀರಿತು. ಇದು ಬ್ರಹ್ಮ ಸಮಾಜದ ಮೇಲೆ ಬೀರಿಲ್ಲ, ಬ್ರಹ್ಮ ಸಮಾಜ ಇದರ ಮೇಲೆ ಬೀರಿರುವಂಥದ್ದು. ಆದ್ದರಿಂದ
ಇಟ್ ಆರ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಫ್ರಮ್ ದಿ ಬ್ರಹ್ಮ ಸಮಾಜ್. ಬ್ರಹ್ಮ ಸಮಾಜವನ್ನು ಇದು ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಸ್ಥಾಪನೆ ಇರುವಂಥ ಒಂದು ಬ್ರಾಂಚ್. ಅದರಿಂದ 4ನೇ ತಪ್ಪಾಗ್ತದೆ. ಅದರಿಂದ 1, 2, 3 ಸರಿ ಆಗ್ತದೆ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ಎಕ್ಸಾಮ್ಸಲ್ಲಿ ಕೇಳುವಂಥ ಪ್ರಶ್ನೆ. ಮತ್ತು ಕರ್ನಾಟಕದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೂರ್ಣಾದ ಸಾರ್ವಜನಿಕ ಸಭೆಯ ಸಂಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. MG ರಾನಡೆ. ಆಪ್ಷನ್ ಡಿ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದ್ರೆ, ಪ್ರಾರ್ಥನಾ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದ್ರು? ಆತ್ಮಾರಾಮ್ ಪಾಂಡುರಂಗ ಅವರು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಇದನ್ನು ಕೂಡ TET ಪ್ರಶ್ನೆ ಕೇಳಿದ್ದಾರೆ. ಆತ್ಮಾರಾಮ್ ಪಾಂಡುರಂಗ. ಮಹಾದೇವ್ ಗೋವಿಂದ್ ರಾನಡೆ ಅವರು ಇದರ ಸದಸ್ಯರಾಗಿದ್ದರು. ಪ್ರಾರ್ಥನಾ ಸಮಾಜ, MG ರಾನಡೆ ಅವರು ಪ್ರಾರ್ಥನಾ ಸಮಾಜವನ್ನು ಅಖಿಲ ಭಾರತ ಮಟ್ಟದಲ್ಲಿ ಇದನ್ನು ಬೆಳೆಸ್ತಾರೆ ಅಂತ ಗೊತ್ತಿರಬೇಕು. ನೆಕ್ಸ್ಟು ಇನ್ನೊಬ್ಬ ಸಮಾಜ ಸುಧಾರಕ ಅಂದರೆ ಯಾರಪ್ಪ ಅಂದರೆ ಬಾಲಶಾಸ್ತ್ರಿ ಜಂಬೇಕರ್ ಅವರು. ಇವರು ಪತ್ರಿಕೋದ್ಯಮದ ಮುಖಾಂತರವಾಗಿ, ಬಾಂಬೆಯಲ್ಲಿ ಪತ್ರಿಕೋದ್ಯಮದ ಮುಖಾಂತರವಾಗಿ ಸಾಮಾಜಿಕ ಸುಧಾರಣೆಯನ್ನು ಮಾಡಿದಂತಹ ಒಬ್ಬ ಗ್ರೇಟ್ ಅಧಿಕಾರ ಅಂತ ಕರೀತೇವೆ. ಇವರು ಬ್ರಾಹ್ಮಣಿಕಲ್ ಆರ್ಥೋಡಾಕ್ಸ್ ಏನಿತ್ತು ಅದರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ, ಅದನ್ನು ಟೀಕೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಮತ್ತು ಹಿಂದೂ ಧರ್ಮವನ್ನು ಸುಧಾರಿಸಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇವರು ನ್ಯೂಸ್ ಪೇಪರ್ಗಳ ಮುಖಾಂತರವಾಗಿ ಅಟ್ಯಾಕನ್ನು ಮಾಡಿದ್ದು, ನ್ಯೂಸ್ ಪೇಪರ್ಗಳ ಮುಖಾಂತರವಾಗಿ ನ್ಯೂಸ್ ಪೇಪರ್ಗಳನ್ನು ನಂಬಿದ್ರು, ಅದರ ಮುಖಾಂತರವಾಗಿ ಇವರು ಸುಧಾರಣೆ ತರಲಿಕ್ಕೆ ಬಯಸಿದ್ರು. 1832ರಲ್ಲಿ ದರ್ಪಣ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದರಿಂದ ಇವರು ಮರಾಠಿ ಭಾಷೆಯನ್ನು ಬಳಸಿಕೊಂಡು ದೊಡ್ಡ ಮಟ್ಟಕ್ಕೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಇದನ್ನ ದೊಡ್ಡ ಮಟ್ಟಕ್ಕೆ ಸುಧಾರಣೆ ತರುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರಿಂದ ಇವರನ್ನ ಮರಾಠಿ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಮರಾಠಿ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಮತ್ತು ವಿಧವೆಯರ ಪುನರ್ವಿವಾಹ ಅಂತಹ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಜನರಲ್ಲಿ ಜೀವನಕ್ಕೆ ವೈಜ್ಞಾನಿಕ ವಿಧಾನವನ್ನು ಹುಟ್ಟು ಹಾಕಲಿಕ್ಕೆ ಇವರು ದರ್ಪಣ್ ಅನ್ನುವಂಥ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಮರಾಠಿ ಪತ್ರಿಕೋದ್ಯಮದ ಪಿತಾಮಹ ಅಂತೇಳಿ ಇವರನ್ನ ಕರೆಯಲಾಗ್ತದೆ. ಇಷ್ಟು ಸಾಕು ಇವ್ರ ಬಗ್ಗೆ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ಜಸ್ಟ್ ಮಾಹಿತಿ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟು ಪರಮಹಂಸ ಮಂಡಳಿ. ಇದನ್ನು 1849ರಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನು ದಾಡೋಬಾ ಪಾಂಡುರಂಗ್ ಅವರು ಈ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಇದು ಕೂಡ ಬ್ರಹ್ಮ ಸಮಾಜದ ಐಡಿಯಾಗಳನ್ನು ವಿಶೇಷವಾಗಿ ಎಸ್ಪೆಷಲಿ ಏಕ ದೇವೋಪಾಸನೆ, ಮಾನೋತಿಸಮ್ ಏನಿತ್ತು, ಒಂದೇ ದೇವರನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು, ಅದನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು ಕೂಡ ಇದು ಕೂಡ ಒಂದು ಬ್ರಹ್ಮ ಸಮಾಜದ ಒಂದು ಭಾಗ, ಶಾಖೆ ಅಂತ ಕರೀಬೋದಾಗ್ತದೆ. ಆ ಕೆಲಸವನ್ನು ದಾಡೋಬಾ ಪಾಂಡುರಂಗ್ ಅವರು ಮಾಡ್ತಾರೆ. ಇದು ಜಸ್ಟ್ ಮಾಹಿತಿ ಗೊತ್ತಿರಲಿ ಅಷ್ಟೇ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ಗೊತ್ತಿರಲಿ. ಇನ್ನೊಂದು ಬಹುಮುಖ್ಯ ಸಮಾಜ ಆರ್ಯ ಸಮಾಜ. ಬಹಳ ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಸಮಾಜ ಕೂಡ ಹೌದು. ಮತ್ತು ಇಡೀ ಭಾರತದಾದ್ಯಂತ ದೊಡ್ಡ ಮಟ್ಟಕ್ಕೆ ಕಾಂಟ್ರವರ್ಸಿ ಮಾಡಿದಂತಹ ಒಂದು ಸಮಾಜ ಕೂಡ ಹೌದು. ಯಾಕೆ ಅಷ್ಟೊಂದು ಕಾಂಟ್ರವರ್ಸಿ ಆಯಿತು, ತುಂಬ ಜನ ಬೇರೆ ಧರ್ಮದವರು ಯಾಕೆ ಈ ಸಮಾಜವನ್ನು ವಿರೋಧ ಮಾಡಿದ್ರು ಅಂತೇಳಿ ನೋಡ್ಕೋಬೇಕಾಗ್ತದೆ. ಇದರ ಫೌಂಡರು ದಯಾನಂದ ಸರಸ್ವತಿ ಅಂತೇಳಿ, ಅಥವಾ ಇವರ ಮೂಲ ಹೆಸರು ಮೂಲಶಂಕರ್ ಅಂತೇಳಿ. ದಯಾನಂದ ಸರಸ್ವತಿ ಅಥವಾ ಮೂಲಶಂಕರ್ ಅಂತೇಳಿ ಇವರ ಮೂಲ ಹೆಸರು. ಇವರು ಗುಜರಾತ್ಗೆ ಸಂಬಂಧಪಟ್ಟಂಥವ್ರು ಮತ್ತು ಗುಜರಾತಲ್ಲಿ ಜನಿಸಿದವರು. ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ದಯಾನಂದ ಸರಸ್ವತಿಯವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ಇವರು ಸತ್ಯವನ್ನು ಹುಡುಕ್ತಾ 15 ವರ್ಷಗಳ ಕಾಲ ಇವರು ತಪಸ್ಸನ್ನು ಮಾಡಿ ಅಲ್ದಾಡ್ತಾರೆ. ಅದನ್ನು ಸತ್ಯವನ್ನು ಹುಡುಕ್ಲಿಕ್ಕೆ ಇವರು ತಪಸ್ಸನ್ನು ಮಾಡ್ತಾರೆ. ನಂತರವಾಗಿ ಇವ್ರ ಮೈಂಡ್ಸೆಟ್ ಹೆಂಗಪ್ಪ ಅಂದರೆ ಪ್ರತಿಯೊಂದನ್ನು ಕೂಡ ಒಂದು ರ್ಯಾಷನಲಿಸ್ಟಿಕ್ ಅಪ್ರೋಚಿಂದ, ವೈಚಾರಿಕವಾದಿ ಅಂತ ಕರಿತೀವಿ ಇವ್ರನ್ನ. ಪ್ರತಿಯೊಂದು ಏನೇ ಒಂದು ಪಾಯಿಂಟ್ ಹೇಳಿದ್ರು ಕೂಡ ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾ ಇದ್ರು. ಅದೇ ಯಾಕೆ, ಅದು ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆದ್ದರಿಂದ ಇವರನ್ನ ದಯಾನಂದ ಸರಸ್ವತಿಯವರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ದಯಾನಂದ ಸರಸ್ವತಿಯವರನ್ನ ಕರೀತಾರೆ. ಮತ್ತು ಇವರು 15 ವರ್ಷಗಳ ಕಾಲ ಇವರು ತಪಸ್ಸನ್ನು ಮಾಡಿದ್ರು. ಸತ್ಯವನ್ನು ಹುಡುಕ್ತಂತ ಇವರು ಹೋದರು. ಧರ್ಮವನ್ನು ಮತ್ತು ಹಿಂದೂ ಧರ್ಮವನ್ನು ದೊಡ್ಡ ಮಟ್ಟಕ್ಕೆ ಎತ್ತಿಕಟ್ಟುವಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಇವರು ವೇದಗಳಿಂದ ಬಹಳ ಪ್ರಭಾವಿತರಾಗಿದ್ದರು. ಇವರು ಹೇಳಿದ್ರು, ತುಂಬ ಜನ ಹಿಂದೂಗಳನ್ನು ಟೀಕೆ ಮಾಡ್ತಿರಲ್ವ, ಹಿಂದೂಗಳು ಹಂಗೆ, ಅಲ್ಲಿ ಜಾತಿ ಪದ್ಧತಿ ಇದೆ, ಹಂಗೆ ಹಿಂಗೆ, ಇಲ್ಲಿ ಇಷ್ಟು ದೇವ್ರ ಪೂಜೆ ಹಂಗೆಲ್ಲ ಇದೆಲ್ಲ ಹಿಂದೂ ಧರ್ಮ. ನಮ್ಮ ವೇದಗಳು ಸ್ಥಾಪನೆ ಆಯ್ತಲ್ಲ, ಋಗ್ವೇದ ಕಾಲ ವೇದಗಳು, ಆ ವೇದಗಳಿಗೆ ಹೋಗಿ ನೋಡಿ, ನಮ್ಮ ಸಮಾಜ ಹಿಂಗಿರಲಿಲ್ಲ. ಅವಾಗ ಈ ಥರ ಜಾತಿ ವ್ಯವಸ್ಥೆ ಅದೆಲ್ಲ ಅಲ್ಲಿರಲಿಲ್ಲ. ಮೂಲ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ಹಂಗಿಲ್ಲ. ಅದನ್ನು ಈಗ ಅದು ಬದಲಾಗ್ತಾ ಕೆಲವು ವರ್ಗದವರು ಕಂಟ್ರೋಲ್ ಮಾಡಿದ್ದು ಈ ಥರ ಆಗಿದೆ. ಬಿಟ್ಟರೆ
ನಮ್ಮ ಧರ್ಮ ಏನು ಸ್ಥಾಪನೆ, ವೇದಗಳನ್ನು ನೋಡಿ ಗೊತ್ತಾಗ್ತದೆ ನಮ್ಮ ಧರ್ಮ ಹೇಗೆ ಅಂತ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ವೇದಗಳಿಗೆ ಹಿಂತಿರುಗಿ ನಮ್ಮ ಧರ್ಮವನ್ನು ಟೀಕೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಇದನ್ನು ನೋಡಿ ಟೀಕೆ ಮಾಡಬೇಡಿ. ಇವತ್ತು ನಮ್ಮ ಧರ್ಮಕ್ಕೆ ಅನಿಷ್ಟ ಪದ್ಧತಿಗಳು ಬಂದಿವೆ, ಇವನ್ನ ನೋಡಿ ಟೀಕೆ ಮಾಡಬೇಡಿ. ಅಸ್ಪೃಶ್ಯತೆ ಇದೆ, ಇದನ್ನು ನೋಡಿ ಟೀಕೆ ಮಾಡಬೇಡಿ. ಅಸ್ಪೃಶ್ಯತೆಯಲ್ಲಿ ನಮ್ಮ ಋಗ್ವೇದಕ್ಕೆ ಹೋಗಿ, ಋಗ್ವೇದದಲ್ಲಿ ಯಾವುದೂ ಇಲ್ಲ. ಹೆಣ್ಣು ಮಕ್ಕಳನ್ನ ಸಮಾನವಾಗಿ ಕಾಣಲಾಗಿದೆ, ಯಾವುದೇ ವರ್ಗಗಳಿಲ್ಲ, ಶೂದ್ರ ಅನ್ನುವ ಕಾನ್ಸೆಪ್ಟ್ ಇಲ್ಲ ಅಲ್ಲಿ. ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ಕಾಣುವಂಥ ಒಂದು ವ್ಯವಸ್ಥೆ ಇತ್ತಲ್ಲಿ. ಅದಕ್ಕೆ ಹೋಗಿ ಅಂತೇಳಿ ಅವ್ರು ಹೇಳ್ತಾರೆ, ಅದು ನಮ್ಮ ನಿಜವಾದ ಧರ್ಮ ಅಂತೇಳಿ. ಅದರಿಂದ ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ, ವೇದಗಳಿಗೆ ಹಿಂತಿರುಗಿ, ಋಗ್ವೇದಕ್ಕೆ ಹಿಂತಿರುಗಿ ಅಂತ. ಅದರಿಂದ ಇವರು ಸತ್ಯಾರ್ಥ ಪ್ರಕಾಶ್ ಅಂತೇಳಿ ಹಿಂದಿ ಭಾಷೆಯಲ್ಲಿ ಸತ್ಯಾರ್ಥ ಪ್ರಕಾಶ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಸತ್ಯದ ಬೆಳಕು ಅಂತೇಳಿ, ಸತ್ಯಕ್ಕೆ ಇರುವಂಥ ಒಂದು ಬೆಳಕು ಅಂತ ಕರೀತಾರೆ ಅದನ್ನು. ಮತ್ತು ಋಗ್ವೇದಾದಿ ಭಾಷ್ಯ ಭೂಮಿಕಾ, ಅದನ್ನು ಕೂಡ ಹಿಂದಿ ಭಾಷೆಯಲ್ಲಿ ಋಗ್ವೇದಕ್ಕೆ ಹೋಗಿ ಗೋ ಬ್ಯಾಕ್ ಟು ವೇದಾಸ್, ಋಗ್ವೇದವನ್ನು ಓದಿದ್ರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಸಮಾಜ ಹೇಗಿತ್ತು, ನಮ್ಮ ಧರ್ಮ ಹೇಗಿತ್ತು ಅಂತೇಳಿ. ಅಲ್ಲಿಗೆ ಹೋಗಿ ಅಂತೇಳಿ ಆ ಋಗ್ವೇದವನ್ನು ತುಂಬ ಸಿಂಪಲ್ ಅಲ್ಲಿಗೆ ಬರೆದ್ಬಿಟ್ಟು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುವಂತೆ, ಋಗ್ವೇದವನ್ನು ಅರ್ಥ ಆಗುವಂತೆ ಇವರು ಹೇಳುವಂಥ ಕೆಲಸ ಕೂಡ ಆಗ್ತದೆ. ಸತ್ಯಾರ್ಥ ಪ್ರಕಾಶ್ ಬಹಳ ಇಂಪಾರ್ಟೆಂಟ್ ಪುಸ್ತಕ, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸತ್ಯಾರ್ಥ ಪ್ರಕಾಶ್ ಯಾರ ಪುಸ್ತಕ ಅಂತ ಕೇಳ್ತಾರೆ, ದ ಲೈಟ್ ಆಫ್ ಟ್ರೂತ್, ಸತ್ಯದ ಬೆಳಕು ಅಂತೇಳಿ. ಅದನ್ನು ಇಲ್ಲಿ ನೀವು ಕಾಣ್ಬೋದು. ಆ ಪುಸ್ತಕವನ್ನು ಬಹಳ ಎಕ್ಸಾಮ್ಸಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಇದು. ಸತ್ಯಾರ್ಥ ಪ್ರಕಾಶು ಯಾರು ಬರೆದಿರುವಂಥದ್ದು ಅಂತೇಳಿ. ಮತ್ತು ಈ ಒಂದು ಪುಸ್ತಕ ಎಸ್ಪೆಷಲಿ ಋಗ್ವೇದಾದಿ ಭಾಷ್ಯ ಭೂಮಿಕೆ ಏನಿದೆ, ಇಂಟ್ರೊಡಕ್ಷನ್ ಟು ವೇದಾಸ್ ಅಂತ ಅದರ ಒಂದು ವೇದಗಳ ಪರಿಚಯ ಅಂತೇಳಿ. ಇದನ್ನು ಹಲವಾರು ವಿದ್ವಾಂಸರುಗಳು, ಸಯನ, ಮಹಿಧರ, ವಿಲ್ಸನ್ನು, ರಾಲ್ಫ್, ಏನು ಮ್ಯಾಕ್ಸ್ ಮುಲ್ಲರ್ ಏನು ಬರೀತಾರೆ, ಅವೆಲ್ಲ ತಪ್ಪು ಕಲ್ಪನೆಗಳಿಂದ ಹಿಂದೂ ಧರ್ಮವನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ಇದೆಲ್ಲ ತಪ್ಪು ಅಂತೇಳಿ ಇದನ್ನು ಓದಿ, ಋಗ್ವೇದಾದಿ ಭಾಷ್ಯ ಭೂಮಿಕೆನ ಓದಿ. ಇದು ನಮ್ಮ ಧರ್ಮದಲ್ಲಿ ಹಂಗೆಲ್ಲ ಇಲ್ಲ, ನಮ್ಮ ಧರ್ಮವನ್ನು ತಪ್ಪಾಗಿ ಕಲ್ಪನೆಗಳು ಸೃಷ್ಟಿಯಾಗಿವೆ ಅಂತೇಳಿ ಅದನ್ನು ಅಪೋಸ್ ಮಾಡುವಂಥ ಕೆಲಸ ಈ ಬುಕ್ಕಿಂದ ಮಾಡ್ತಾ ಹೋಗ್ತಾರೆ. ಮತ್ತು 1875 ಆರ್ಯ ಸಮಾಜವನ್ನು ಬಾಂಬೆಲೆ ಸ್ಥಾಪನೆ ಮಾಡ್ತಾರೆ. ಫಸ್ಟು ಬಾಂಬೆಲೆ ಸ್ಥಾಪನೆ ಮಾಡ್ತಾರೆ. ನಂತರವಾಗಿ ಆಲ್ಮೋಸ್ಟ್ ಎಂಟೈರ್ ಇಂಡಿಯಾದಲ್ಲಿ ಕೂಡ ಇದರ ಬ್ರಾಂಚ್ ಸ್ಥಾಪನೆ ಆಗ್ತದೆ. ಅದ ನಂತರವಾಗಿ ಕೂಡ ಲಾಹೋರ್ಗೆ ಕೂಡ ಅದು ಶಿಫ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಬಾಂಬೆಲೆ ಸ್ಥಾಪನೆ ಆಗಿ ನಂತರವಾಗಿ ಲಾಹೋರ್ಗೆ ಅದು ಶಿಫ್ಟ್ ಆಗ್ತದೆ. ಎಂಟೈರ್ ಭಾರತದಾದ್ಯಂತ ಅದರ ಬ್ರಾಂಚಸ್ಗಳು ಓಪನ್ ಆಗ್ತಾ ಹೋಗ್ತದೆ. ಇವನ್ ಕರ್ನಾಟಕದಲ್ಲೂ ಕೂಡ ಅದರ ಬ್ರಾಂಚಸ್ ಓಪನ್ ಆಗ್ತಾ ಹೋಗ್ತದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆರ್ಯ ಸಮಾಜದ ಕಾರ್ಯಕ್ರಮಗಳು ಏನಪ್ಪಾ ಅಂತಂದರೆ, ವೇದಗಳ ಅಧ್ಯಯನವನ್ನು ಉತ್ತೇಜನ ಮಾಡುವಂಥದ್ದು ಒಂದು. ಸಮಾಜವು ಪುರೋಹಿತ ವರ್ಗಗಳ ಪ್ರಾಬಲ್ಯವನ್ನು ವಿರೋಧ ಮಾಡ್ತದೆ. ಮತ್ತು ಈ ಒಂದು ಸಮಾಜ ವಿಧವಾ ಪುನರ್ವಿವಾಹಕ್ಕೆ ಉತ್ತೇಜನವನ್ನು ಕೊಡ್ತದೆ. ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಇವುಗಳನ್ನೆಲ್ಲ ಸ್ಥಾಪನೆ ಮಾಡಿಬಿಟ್ಟು ಸಾಮಾಜಿಕ ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ಇದು ಮಾಡ್ತಾ ಹೋಗ್ತದೆ. ದಯಾನಂದ ಸರಸ್ವತಿಯವರು ಅವರ ಅಭಿಪ್ರಾಯಗಳನ್ನು ಅವರ ಕೃತಿ ಸತ್ಯಾರ್ಥ ಪ್ರಕಾಶದಲ್ಲಿ, ದಿ ಟ್ರೂ ಎಕ್ಸ್ಪೋಸಿಷನ್ ಅಂತೇಳಿ ಅದರಲ್ಲಿ ಪ್ರಕಟಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಅವರ ಆ ಪುಸ್ತಕದಲ್ಲಿ ಭಾರತ ದೃಷ್ಟಿಕೋನ ಹೆಂಗಿತ್ತು, ಭಾರತವನ್ನು ಹೆಂಗೆ ಕಟ್ಟಬೇಕು, ವರ್ಗರಹಿತವಾಗಿ ಕಟ್ಟಬೇಕು ಭಾರತವನ್ನು, ಯಾವುದೇ ವರ್ಗ ಇರಬಾರ್ದು, ಮೇಲೂ ಕೀಳು ಇರಬಾರ್ದು, ಎಲ್ಲರೂ ಸಮಾನರು, ವರ್ಗರಹಿತ ಸಮಾಜ, ಜಾತಿ ರಹಿತ ಸಮಾಜ, ಯುನೈಟೆಡ್ ಇಂಡಿಯಾ ಎಲ್ಲರೂ ಒಗ್ಗಟ್ಟಾಗಬೇಕು ಭಾರತದಲ್ಲಿ. ಯಾವುದ್ರ ಮುಖಾಂತರ ಧಾರ್ಮಿಕವಾಗಿ ಕೂಡ ಒಗ್ಗಟ್ಟಾಗಬೇಕು, ಸಾಮಾಜಿಕವಾಗಿಯೂ ಕೂಡ ಒಗ್ಗಟ್ಟಾಗಬೇಕು, ಮತ್ತು ರಾಷ್ಟ್ರೀಯವಾಗಿ ಕೂಡ ಒಗ್ಗಟ್ಟಾಗುವಂತಹ ಸಮಾಜವನ್ನು, ಮತ್ತು ವಿದೇಶಿ ಆಡಳಿತದಿಂದ ಮುಕ್ತವಾದ ಭಾರತವನ್ನು, ಅಂದರೆ ಸೆಲ್ಫ್ ರೂಲ್, ಸ್ವರಾಜ್ಯವನ್ನು, ವಿದೇಶಿ ಆಡಳಿತದಿಂದ ಮುಕ್ತವಾದ ಭಾರತ ಅಂದರೆ ಸ್ವರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಇವರ ಮುಖ್ಯ ಗುರಿಯಾಗಿತ್ತು. ನೋಡಿ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತೇಳಿ. ವರ್ಗರಹಿತ, ಜಾತಿರಹಿತ ಸಮಾಜ, ಯುನೈಟೆಡ್ ಇಂಡಿಯಾ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ, ಮತ್ತು ಸ್ವರಾಜ್ಯ, ವಿದೇಶಿ ಆಡಳಿತದಿಂದ ಮುಕ್ತವಾದಂತಹ ಭಾರತವನ್ನು ಕಟ್ಟಬೇಕು ಅಂತೇಳಿ ಇವರ ಒಂದು ಫೇಮಸ್ ಸ್ಲೋಗನ್ನು ಸ್ವರಾಜ್ಯ, ಸೆಲ್ಫ್ ರೂಲ್, ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೋಬೇಕು, ಬೇರೆಯಿಂದ ಆಳ್ವಿಕೆ ಮಾಡುವಂಥದ್ದಲ್ಲ ಅಂತೇಳಿ. ಇದು ಈ ಸ್ವರಾಜ್ಯ, ಇವರ ಸ್ವರಾಜ್ಯ ಕಾನ್ಸೆಪ್ಟ್ ಮುಂದೆ ತೀವ್ರಗಾಮಿಗಳಿಗೆ, ಲಾಲ್ ಬಾಲ್ ಪಾಲ್ ಮತ್ತು ಅರವಿಂದೋ ಘೋಷ್ ಅವರಿಗೆ, ತೀವ್ರಗಾಮಿಗಳಿಗೆ ಇದು ಮಾರ್ಗದರ್ಶಕ ಶಕ್ತಿ ಆಗ್ಬಿಟ್ಟು, ಗೈಡಿಂಗ್ ಫೋರ್ಸ್ ಆಗಿ ಅವರಿಗೆ ಇದು ದೊಡ್ಡ ಮಟ್ಟಕ್ಕೆ ಪ್ರೇರಣೆ ಆಗ್ತದೆ ಅಂತೇಳಿ. ಮತ್ತು ಇವರ ಪ್ರಮುಖ 2 ಕಾಂಟ್ರವರ್ಷಿಯಲ್ ಕಾರ್ಯಕ್ರಮಗಳು ಬಹಳ ಕಾಂಟ್ರವರ್ಸಿ ಆಗ್ತದೆ. ಹಲವಾರು ಒಂದು ಧರ್ಮದ ಮಧ್ಯೆ ಜಗಳಕ್ಕೆ ಕಾರಣ ಆಗ್ತದೆ. 2 ಕಾಂಟ್ರವರ್ಷಿಯಲ್, ಒಂದು ಶುದ್ಧಿ ಚಳವಳಿ ಮತ್ತು ಇನ್ನೊಂದು ಕೌ ಪ್ರೊಡಕ್ಷನ್ ಮೂವ್ಮೆಂಟ್. ಶುದ್ಧಿ ಚಳವಳಿ ಏನಪ್ಪ ಅಂತಂದರೆ ಪ್ಯೂರಿಫಿಕೇಶನ್ ಮೂವ್ಮೆಂಟ್ ಅಂತ ಕರಿತಾವೆ. ಇದರ ಮುಖ್ಯ ಉದ್ದೇಶ ಏನು, ಫೋರ್ಸ್ಫುಲ್ ಆಗಿ ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ, ಯಾವುದೋ ಒಂದು ಉದ್ದೇಶದಿಂದ ಮತಾಂತರ ಆಗಿದ್ದಾರೆ, ನಮ್ಮ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆ ತಿಳ್ಕೊಂಡು, ಇವತ್ತಿನ ಪರಿಸ್ಥಿತಿ ನೋಡಿಕೊಂಡು ಅದನ್ನು ಅವರು ಮತಾಂತರ ಆಗಿದ್ದಾರೆ, ಅವರಿಗೆ ನಮ್ಮ ಋಗ್ವೇದವನ್ನು ಬೋಧನೆ ಮಾಡಿ ರಿಯಲ್ ಆಗಿ ನಮ್ಮ ಧರ್ಮ ಹೆಂಗಿತ್ತು ಸ್ಥಾಪನೆ ಆದಾಗ,
ಇವತ್ತೇನಿದೆಯಲ್ಲ ಸಮಾಜ, ಇದು ನಮ್ಮ ಧರ್ಮ ಅಲ್ಲ. ಇದನ್ನು ಯಾರೋ ಒಂದು ವರ್ಗದವರು ಅವರಿಗೆ ಬೇಕಾದಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಧರ್ಮ ಏನು ಋಗ್ವೇದದಲ್ಲಿ ಇತ್ತಲ್ಲ, ಅದು ನಮ್ಮ ನಿಜವಾದ ಧರ್ಮ. ಸ್ಥಾಪನೆಯಾಗಿದ್ದಂತಹ ಧರ್ಮ ಋಗ್ವೇದ ಇತ್ತಲ್ಲ, ಅದೇ ನಮ್ಮ ನಿಜವಾದ ಧರ್ಮ ಅಂತೇಳಿ ಅವರಿಗೆ ಮತ್ತೆ ಯಾರನ್ನ ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅವರನ್ನು ಮತ್ತೆ ವಾಪಸ್ಸು ನಮ್ಮ ಧರ್ಮಕ್ಕೆ ತರುವಂತಹ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ. ಇದು ಸಿದ್ದು ಚಳುವಳಿ. ಇದನ್ನು ಯಾವಾಗ ಮಾಡ್ತಾರೆ, ಹಲವಾರು ಮತಾಂಧರುಗಳು ಏನು ಮಾಡ್ತಾರೆ, ಇದಕ್ಕೆ ಅಪೋಸ್ ಮಾಡ್ತಾರೆ. ಇವರು ನಮ್ಮ ಮತ್ತೆ ಇದು ಮಾಡ್ತಾರಲ್ಲ, ಮತ್ತೆ ವಾಪಸ್ ತೊಗೊಂಡೋಗ್ತಾರಲ್ಲ, ಇವರೆಲ್ಲರೂ ಮತ್ತೆ ರೀಕನ್ವರ್ಟ್ ಮಾಡ್ತಾರಲ್ಲ ಅಂತೇಳಿ ಇವ್ರನ್ನ ಅಪೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದರಿಂದ ಇದು ಮೋಸ್ಟ್ ಕಾಂಟ್ರವರ್ಸಿ ಆಗ್ತದೆ. ಇನ್ನೊಂದು ಕೌ ಪ್ರೊಟೆಕ್ಷನ್ ಮೂಮೆಂಟ್, ಹಸುಗಳ ಸಂರಕ್ಷಣಾ ಚಳುವಳಿ. ಇದು ಕೂಡ ಹಸುಗಳನ್ನು ರಕ್ಷಣೆ ಮಾಡಬೇಕು, ಹಸುಗಳನ್ನು ಕೊಲ್ಲಬಾರ್ದು, ಹಸುಗಳು ನಮ್ಮ ಧರ್ಮಕ್ಕೆ ಬಹಳ ಇಂಪಾರ್ಟೆಂಟು ಅಂತೇಳಿ ಇವರು ಮಾಡಿದಾಗ ಹಸುಗಳನ್ನು ಕೊಲ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದರಿಂದ ಕೆಲವು ಸಮಾಜದ ವರ್ಗಗಳನ್ನು ಇವರು ಎದುರಿಸಬೇಕಾದಂತಹ ಒಂದು ವಿರೋಧವನ್ನು ಎದುರಿಸಬೇಕಾಗುವಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗ್ತದೆ. ಹಾಗಾಗಿ ಎರಡು ಮೋಸ್ಟ್ ಕಾಂಟ್ರವರ್ಸಿಯಲ್ ಪ್ರೋಗ್ರಾಮ್ಸ್ಗಳು ಅಂದರೆ ಒಂದು ಶುದ್ಧ ಚಳುವಳಿ, ವಾಪಸ್ಸು ಹಿಂದೂ ಧರ್ಮಕ್ಕೆ ಅವರನ್ನು ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆ. ಯಾರು ಮತಾಂತರ ಆಗಿದ್ದಾರೆ ಅವ್ರನ್ನ ಮತ್ತೆ ವಾಪಸ್ ತರುವಂಥದ್ದು ಹಿಂದೂ ಧರ್ಮಕ್ಕೆ, ಮತ್ತು ಕೌ ಪ್ರೊಟೆಕ್ಷನ್ ಮೂಮೆಂಟ್, ಎರಡು ಭಾಳ ಕಾಂಟ್ರವರ್ಸಿಯಲ್. ಇದರಿಂದ ಸಮ್ಟೈಮ್ಸ್ ಈ ಕೌ ಪ್ರೊಟೆಕ್ಷನ್ ಮೂಮೆಂಟ್ಗಳಿಂದ ಸಮ್ಟೈಮ್ಸ್ ಮತ್ತೆ ವಾಪಸ್ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡುವಂಥದ್ದು, ಆದರೂ ಕೂಡ ಮುಂದೆ ಹಿಂದೂಗಳು, ಕ್ರಿಶ್ಚಿಯನರು ಮತ್ತು ಮುಸ್ಲಿಮರ ನಡುವೆ ಒಂದು ಕೋಮು ಉದ್ವಿಗ್ನತೆಯಿಂದ ಕಮ್ಯುನಲ್ ಟೆನ್ಷನ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಹೋಯಿತು ಈ ಒಂದು ಎರಡು ಕಾಂಟ್ರವರ್ಸಿಯಲ್ ಕಾರ್ಯಕ್ರಮಗಳು ಅಂತೇಳಿ. ಮತ್ತು ನಂತರವಾಗಿ ಅವರು ಹಲವಾರು ವ್ಯಕ್ತಿಗಳಿಗೆ ಸ್ಫೂರ್ತಿಯನ್ನು ಕೊಡ್ತಾರೆ. ಹಲವಾರು ವ್ಯಕ್ತಿಗಳಿಗೆ ಶ್ಯಾಮ್ಜಿ ಕೃಷ್ಣವರ್ಮ ಆಗಿರ್ಬೋದು, ಎಂ ಜಿ ರಾನಡೆ, ವಿ ಡಿ ಸಾವರ್ಕರು, ಲಾಲಾ ಹರ್ದಯಾಳ್ ಆಗಿರ್ಬೋದು, ಮದನ್ ಲಾಲ್ ದಿಂಗ್ರಾ, ಭಗತ್ ಸಿಂಗ್ ಎಲ್ಲರೂ ಕೂಡ ಇದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ನಂತರವಾಗಿ ಸ್ವಾಮಿ ವಿವೇಕಾನಂದರವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು, ವಿಚಿತ್ರಪಾಲು, ವಲ್ಲಭಾಯ್ ಪಟೇಲು ಇವರೆಲ್ಲರೂ ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತಾರೆ, ಇವ್ರನ್ನ ಮೆಚ್ತಾರೆ. ಮತ್ತು ಎಸ್ ರಾಧಾಕೃಷ್ಣ ಹೇಳಿರುವಂತೆ ನಮ್ಮ ಭಾರತೀಯ ಸಂವಿಧಾನದಲ್ಲೂ ಕೂಡ ಏನು DPSPಯಲ್ಲೂ ಕೂಡ ಇವರ ಕೆಲವು ಸುಧಾರಣೆಗಳನ್ನು ಕೂಡ ಸೇರಿಸಲಾಗಿದೆ ಅಂತೇಳಿ ಎಸ್ ರಾಧಾಕೃಷ್ಣ ಅವರು ಹೇಳ್ತಾರೆ. ಅವರು ಹೇಳುವಂಥದ್ದು ಎಸ್ ರಾಧಾಕೃಷ್ಣ ಅವರು ಹೇಳ್ತಾರೆ, ಭಾರತೀಯ ಸಂವಿಧಾನದಲ್ಲೂ ಕೂಡ ಇವರ ಒಂದು ಕೆಲವು ವಿಚಾರಗಳನ್ನು, ಹಸುಗಳನ್ನು ರಕ್ಷಣೆ ಮಾಡಬೇಕು, ಕೊಲ್ಲಬಾರದು ಅನ್ನುವಂಥದ್ದು ಕೆಲವು DPSಗಳಲ್ಲಿ ಅವುಗಳನ್ನು ಯಾರು ಮಾಡಲಾಗಿದೆ ಅಂತೇಳಿ ಹೇಳಲಾಗ್ತದೆ. ಅದರಿಂದ ಸಂವಿಧಾನದ ಶಿಲ್ಪಿಗಳು ಕೂಡ ಇವರಿಂದ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ. ಮತ್ತು ನಂತರವಾಗಿ ಇವರು ಹಿಂಗೆ ಫೇಮಸ್ ಆಗ್ತಾ ಹೋಗ್ತಾರೆ, ಏನಾದರೂ ಮಾಡಿ. ಹಂಗಾಗಿ ನಂತರವಾಗಿ ದಯಾನಂದ ಸರಸ್ವತಿಯವರನ್ನು ಜೋಧ್ಪುರದ ಮಹಾರಾಜ ಜಸ್ವಂತ್ ಸಿಂಗ್ II ಅವರ ಅರಮನೆಯಲ್ಲಿದ್ದಾಗ ದಯಾನಂದ ಅವರಿಗೆ ವಿಷ ಬೆರೆಸ್ಬಿಟ್ಟು ಅವರನ್ನು ಕೊಲ್ಲಲಾಗ್ತದೆ. ಅವರಿಗೆ ಆಗ ವಯಸ್ಸು, ಅವರು ವಿಷವನ್ನು ತಿಂದು ಅವರು ಮರಣವನ್ನು ಹೊಂದ್ತಾರೆ. ಅವಾಗ ಅವರಿಗೆ 59 ವರ್ಷ. ಆಗ ಈ ರೀತಿಯಾಗಿ ವಿಷವನ್ನು, ಪಾಯ್ಸನನ್ನು ಕೊಟ್ಬಿಟ್ಟು ಅವರನ್ನು ಕೊಲ್ಲುವಂಥ ಕೆಲಸವಾಗ್ತಾ ಹೋಗ್ತದೆ. ದಯಾನಂದ ಸರಸ್ವತಿ ಅವರು ಮರಣ ನಂತರವಾಗಿ ಸಮಾಜ ಮತ್ತೆ ಡಿವೈಡ್ ಆಗ್ತಾ ಹೋಗ್ತದೆ. ಈ ಒಂದು ಸಮಾಜ, ಆರ್ಯ ಸಮಾಜ ಮತ್ತೆ ಡಿವೈಡ್ ಆಗ್ತಾ ಹೋಗ್ತದೆ. ಯಾವ ವಿಚಾರಕ್ಕೆ ಡಿವೈಡ್ ಆಗ್ತದೆ, ಯಾವ ಶಾಲೆಗಳನ್ನು ಸ್ಥಾಪನೆ ಮಾಡೋದು ಓಕೆ, ಆ ಶಾಲೆಗಳಲ್ಲಿ ಯಾವ ಒಂದು ಮಾಧ್ಯಮದಲ್ಲಿ ಪಾಠವನ್ನು ಮಾಡಬೇಕು ಅಂತೇಳಿ, ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕು ಅಂತೇಳಿ ಆ ವಿಚಾರದಲ್ಲಿ ಗೊಂದಲ ಕ್ರಿಯೇಟ್ ಆಗ್ತದೆ. ಆದರೆ ಒಂದು ಕಡೆ ಸ್ವಾಮಿ ಶ್ರದ್ಧಾನಂದ ಅವರ ಒಂದು ಗುಂಪು ಅವ್ರೇನು ಮಾಡ್ತಾರೆ, ಸಂಸ್ಕೃತವನ್ನ ಮಾಧ್ಯಮವನ್ನಾಗಿ ಬೇಡಿಕೆ ಇಟ್ಬಿಟ್ಟು ಏನು ಮಾಡಿದ್ರು, ಅವರು ಗುರುಕುಲವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಗುರುಕುಲ ವಿಭಾಗ ಅಂತ ಹೇಳ್ತೀವಿ ಅವ್ರನ್ನ. ಸ್ವಾಮಿ ಶ್ರದ್ಧಾನಂದ ಅವರನ್ನ ಅವರು ಸಂಸ್ಕೃತವನ್ನು ಬೋಧನೆ ಮಾಡಬೇಕು, ಸಂಸ್ಕೃತ ಭಾಷೆಯಲ್ಲೇ ಅವರಿಗೆ ಟೀಚ್ ಮಾಡಬೇಕು ಅಂತೇಳಿ ಅವರು ಸಂಸ್ಕೃತ. ಅದಕ್ಕೆ ಅಪೋಸ್ ಮಾಡಿದವರು ಲಾಲಾ ಲಜಪತ್ ರಾಯ್ ಮತ್ತು ಲಾಲಾ ಹನ್ಸ್ರಾಜ್. ಲಾಲಾ ಲಜಪತ್ ರಾಯ್ ಅವರು ಕೂಡ ಬಹಳ ಅದಕ್ಕೆ ಅಪೋಸ್ ಮಾಡ್ತಾರೆ. ಸಂಸ್ಕೃತದಲ್ಲಿ ಬೇಡ, ಅದು ಸಾಮಾನ್ಯ ಜನರಿಗೂ ಕೂಡ ರೀಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಸಂಸ್ಕೃತ ಬೇಡ, ಇಂಗ್ಲೀಷು ಆಲ್ಮೋಸ್ಟ್ ಎಂಟರ್ ಭಾರತದಲ್ಲಿ ರೀಚ್ ಆಗ್ತದೆ. ಹಾಗಾಗಿ ಇಂಗ್ಲೀಷನ್ನು ನಾವು ಇಂಗ್ಲೀಷ್ ಭಾಷೆಯನ್ನು ಮಾಧ್ಯಮವಾಗಿ ಆಳ್ವಿಕೆ ಮಾಡಿಕೊಂಡು ಕಾಲೇಜುಗಳನ್ನು ಸ್ಥಾಪನೆ ಮಾಡೋ ಮುಖಾಂತರವಾಗಿ ಅದನ್ನು ಬೋಧನೆ ಮಾಡೋಣ ಅಂತೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಅದರಿಂದ ಆರ್ಯ ಸಮಾಜ ಡಿವೈಡ್ ಆಗ್ತದೆ. ಒಂದು ಸ್ವಾಮಿ ಶ್ರದ್ಧಾನಂದ ಅವರ ಒಂದು ಬ್ರಾಂಚು ಗುರುಕುಲ ಸೆಕ್ಷನ್, ಇನ್ನೊಂದು ಲಾಲಾ ಹನ್ಸ್ರಾಜ್ ಮತ್ತು ಲಾಲಾ ಲಜಪತ್ ರಾಯ್ ಅವರ ಸೆಕ್ಷನ್ನು ಕಾಲೇಜ್ ಸೆಕ್ಷನ್ನು, ಇಂಗ್ಲೀಷ್ ಮೀಡಿಯಮನ್ನು ಭಾಷೆಯನ್ನಾಗಿ ಮಾಧ್ಯಮವನ್ನಾಗಿ ಅವರು ಒತ್ತಾಯವನ್ನು ಮಾಡ್ತಾ ಹೋಗ್ತಾರೆ. ಅವರು ನಂತರವಾಗಿ ಲಾಹೋರ್ನಲ್ಲಿ ಓರಿಯೆಂಟಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡೋ ಮುಖಾಂತರವಾಗಿ ಇಂಗ್ಲೀಷ್ ಮಾಧ್ಯಮವನ್ನು ಬೋಧನೆ ಮಾಡ್ತಾ ಹೋಗ್ತಾರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡ್ತಾ ಹೋಗ್ತಾರೆ. ಸ್ವಾಮಿ ಶ್ರದ್ಧಾನಂದ ಅವರು ಹರಿದ್ವಾರದಲ್ಲಿ ಗುರುಕುಲವನ್ನು ಸ್ಥಾಪನೆ ಮಾಡೋ ಮುಖಾಂತರವಾಗಿ ಅಲ್ಲಿ ಅವರು ಗುರುಕುಲ ಸೆಕ್ಷನ್ ಸ್ಥಾಪನೆ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ಇದು ಡಿವೈಡ್ ಆಗ್ತಾ ಹೋಗ್ತದೆ. ಈ ರೀತಿಯ ಡಿವೈಡ್ ಆಗ್ತದೆ ಭಾಷೆ ವಿಚಾರದಲ್ಲಿ. ಸ್ವಾಮಿ ಶ್ರದ್ಧಾನಂದ ಮತ್ತು ಲಾಲಾ ಲಜಪತ್ ರಾಯ್ ಮಧ್ಯೆ ಡಿವೈಡ್ ಆಗ್ತದೆ ಯಾವ ಭಾಷೆ ಅಂತೇಳಿ. ಮತ್ತು ಕರ್ನಾಟಕದಲ್ಲೂ ಕೂಡ ಆರ್ಯ ಸಮಾಜ ದೊಡ್ಡ ಮಟ್ಟಕ್ಕೆ ಸಕ್ರಿಯ ಆಗಿರ್ತದೆ. ಯಾವ ಪ್ರದೇಶದಲ್ಲಿ ಹೆಚ್ಚು ಸಕ್ರಿಯವಾಗಿತ್ತು ಅಂದರೆ ಮಂಗಳೂರು ಭಾಗದಲ್ಲಿ ಆರ್ಯ ಸಮಾಜ ಹೆಚ್ಚು ಸಕ್ರಿಯವಾಗಿದ್ದಂಥ ಪ್ರದೇಶ. ಕೇಳುವ ಎಕ್ಸಾಮ್ಸಲ್ಲಿ ಆರ್ಯ ಸಮಾಜ ಕರ್ನಾಟಕದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದ ಪ್ರದೇಶ ಯಾವುದಪ್ಪ ಅಂದರೆ, ತುಂಬ ಜನ ಬೆಂಗಳೂರಿಗೆ ಹೋಗ್ತಿರಲಿಲ್ಲ, ಧಾರವಾಡಕ್ಕೆ ಹೋಗ್ತೀರಿ. ಮಂಗಳೂರಲ್ಲಿ ಜಾಸ್ತಿ
ಅದು ಸಕ್ರಿಯವಾಗಿದ್ದಂಥ ಪ್ರದೇಶ. ಕರ್ನಾಟಕದಲ್ಲಿ ಆರ್ಯ ಸಮಾಜದ ಶಾಖೆಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ಬೋದು. ಬಿ ಎಸ್ ವೆಂಕಟೇಶ್ವರ ರಾವ್ ಕರ್ನಾಟಕದಲ್ಲಿ ಆರ್ಯ ಸಮಾಜದ ಶಾಖೆಯನ್ನ ಅವರು ಸ್ಥಾಪನೆ ಮಾಡಿದ್ರು. ಇಷ್ಟು ಮಾಹಿತಿ ಗೊತ್ತಿರಲಿ, ಇದಕ್ಕೆ ಜಾಸ್ತಿ ಬೇಡ ನಿಮಗೆ. ಏನು ಪ್ರಶ್ನೆಗಳನ್ನ ಕೇಳ್ಬೋದು? ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ್ದೇನಪ್ಪ ಅಂದ್ರೆ ಆರ್ಯ ಸಮಾಜ. ಈ ರೀತಿ ಪ್ರಶ್ನೆ. ಯಾವ ವರ್ಷ ಸ್ಥಾಪನೆ ಆಯಿತು? 1975. ಈ ಕೆಳಗಿನವುಗಳಲ್ಲಿ ಯಾವುದು ವೇದಗಳ ಪುನರ್ಜೀವನಕ್ಕೆ ಕಾರಣವಾಗಿದೆ? ರಿವೈವಲ್ ಆಫ್ ವೇದಾಸ್ ಯಾವುದು ರೆಸ್ಪಾನ್ಸಿಬಲ್ ಆಗಿದೆ ಅಂತ ಕೇಳಿದ್ರೆ ಸ್ವಾಮಿ ವಿದ್ಯಾನಂದ ಸರಸ್ವತಿ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಬನ್ನಿ ಅವರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತೇಳಿ. ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂದ್ರೆ ಋಗ್ವೇದಕ್ಕೆ ಹೋಗಿ, ಅಲ್ಲಿ ನಮ್ಮ ನಿಜವಾದ ಧರ್ಮ ಕಾಣ್ತದೆ ನಿಮಗೆ, ಅದು ನಮ್ಮ ನಿಜವಾದ ಧರ್ಮ. ಇವತ್ತೇನಿದೆ ಇದು ಅಲ್ಲ, ಇದು ಕಂಪ್ಲೀಟ್ಲಿ ಮಾಡಿಫೈಡ್ ಅಂತ ಹೇಳ್ತಾರೆ. ಹೂ ಗೇವ್ ದ ಸ್ಲೋಗನ್ ಬ್ಯಾಕ್ ಟು ವೇದಾಸ್, ಗೋ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನ ಹಿಡಿದವರು ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಸ್ ಅಲ್ಲಿ. ದಯಾನಂದರವರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸುಳ್ಳು ಬೋಧನೆಗಳಿಂದ ಕೂಡಿತ್ತು? ಅವ್ರು ಹೇಳ್ತಾರೆ ವೇದಗಳು ಉಪನಿಷತ್ತುಗಳು ಓಕೆ, ಆದರೆ ಪುರಾಣಗಳು ಸುಳ್ಳಿವೆ, ಇದು ಕಂಪ್ಲೀಟ್ ಆಗಿ ಫಾಲ್ಸ್ ಟೀಚಿಂಗ್ಗಳಿಂದ ಕೂಡಿದೆ ಅಂತೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನು ಕೂಡ ಕೇಳ್ತಾರೆ. ಅವರು ವೇದಗಳ ಸುಳ್ಳು ಅಂತ ಹೇಳಿಲ್ಲ, ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ಪುರಾಣಗಳು ಸುಳ್ಳು, ಅದನ್ನು ನಂಬೇಡಿ ಅಂತ ಹೇಳ್ತಾರೆ. ಇವರು ಯಾರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೆಯಲಾಗ್ತದೆ ಅಂತ ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರನ್ನ ಭಾರತದ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸತ್ಯಾರ್ಥ ಪ್ರಕಾಶದ ಲೇಖಕರು ಯಾರು ಅಂದ್ರೆ ಅವರೇ ಸ್ವಾಮಿ ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶ್ ಇದು ಯಾವ ಸಮಾಜದ ಪವಿತ್ರ ಗ್ರಂಥ ಅಂತ ಕೇಳ್ತಾರೆ? ಆರ್ಯ ಸಮಾಜದ ಪವಿತ್ರ ಗ್ರಂಥ ಸತ್ಯಾರ್ಥ ಪ್ರಕಾಶ್. ದಯಾನಂದ ಸರಸ್ವತಿಯವರು ಪ್ರಾರಂಭಿಸಿದಂತಹ ಚಳುವಳಿಗಳಲ್ಲಿ ಬಹಳ ವಿವಾದಾತ್ಮಕವಾಗಿದ್ದು, ಕಾಂಟ್ರವರ್ಷಿಯಲ್ ಆಗಿದ್ದ ಎರಡು, ಒಂದು ಶುದ್ಧಿ ಚಳುವಳಿ, ಇನ್ನೊಂದು ಗೋರಕ್ಷಣೆ, ಕೌ ಪ್ರೊಟೆಕ್ಷನ್ ಮೂವ್ಮೆಂಟ್. ಎರಡು ಆಪ್ಷನ್ ಎ ಇದೆ. ಈ ಕೆಳಗಿನವರಲ್ಲಿ ಯಾವ ಸಂಘಟನೆಗಳು ಶುದ್ಧಿ ಆಂದೋಲನವನ್ನ, ಶುದ್ಧಿ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡುವುದು ಅಂತ ಹೇಳಿದ್ರೆ ಆರ್ಯ ಸಮಾಜ ಸ್ಟಾರ್ಟ್ ಮಾಡಿದ್ದು. ಈ ಕೆಳಗಿನವರಲ್ಲಿ ಯಾರು ಉತ್ತಮ ಸರ್ಕಾರವು ಸ್ವಸರ್ಕಾರಕ್ಕೆ ಪರ್ಯಾಯವಲ್ಲ, ಗುಡ್ ಗವರ್ನಮೆಂಟ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಸೆಲ್ಫ್ ಗವರ್ನಮೆಂಟ್ ಅಂತ ಹೇಳಿದ್ರು ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳಿರುವಂಥದ್ದು. ಇನ್ನೊಂದು ಪ್ರಶ್ನೆ CDS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ದಯಾನಂದ ಸರಸ್ವತಿ ಅವರು 1975ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ಕರೆಕ್ಟು. ಆರ್ಯ ಸಮಾಜವು ಜಾತಿ ವ್ಯವಸ್ಥೆಯ ಅಧಿಕಾರವನ್ನು ನಿರಾಕರಿಸ್ತು, ಹೌದು. ದಯಾನಂದ ಸರಸ್ವತಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು, ಹೌದು, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು. ವೇದಗಳಿಗೆ ಹಿಂತಿರುಗಿ ಒಂದು ಇದನ್ನ ಸ್ಲೋಗನ್ ಫೇಮಸ್ ಆಯಿತು ಇವ್ರ ಕಾಲದಲ್ಲಿ, ಅದು ಬಹಳ ಇಂಪಾರ್ಟೆಂಟ್, ಅದನ್ನು ಅದು ಕರೆ ಕೊಟ್ಟು ವೇದಗಳಿಗೆ ಹಿಂತಿರುಗಿ ಎನ್ನುವಂಥದ್ದಕ್ಕೆ ಅವರು ಕರೆ ಕೊಡ್ತಾ ಹೋದ್ರು. ಇನ್ನೊಂದು ಪ್ರಶ್ನೆ ಕೂಡ ಇದೆ, ಇದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥ ಪ್ರಶ್ನೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಹೊರಹೊಮ್ಮಿದ ಆರ್ಯ ಸಮಾಜದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ವ್ಯಾಪಾರದ ಕಮ್ಯುನಿಟಿ, ವ್ಯಾಪಾರದ ವರ್ಗ ಏನಿತ್ತು ಅದು ಈ ಒಂದು ಸಮಾಜಕ್ಕೆ, ಆರ್ಯ ಸಮಾಜಕ್ಕೆ ಹೆಚ್ಚು ಬೆಂಬಲವನ್ನು ಕೊಡ್ತು. ಅದು ವ್ಯಾಪಾರದ ಕಮ್ಯುನಿಟಿ, ವ್ಯಾಪಾರ ವರ್ಗಗಳ ಇದಕ್ಕೆ ಜಾಸ್ತಿ ಶೆಟ್ಟರು ಅಂತ ಕರೀತೀವಿ, ಇವರೆಲ್ಲ ಜಾಸ್ತಿ ಬೆಂಬಲವನ್ನು ಕೊಟ್ಟಿರೋದಕ್ಕೆ ವ್ಯಾಪಾರ ವರ್ಗದ ಕಮ್ಯುನಿಟಿಗಳು ಜಾಸ್ತಿ ಸಪೋರ್ಟ್ ಮಾಡ್ತಾ ಹೋದ್ರು ಈ ಒಂದು ಸಮಾಜಕ್ಕೆ. ಶುದ್ಧಿ ಮತ್ತು ಸಾಮೂಹಿಕ ಶುದ್ಧೀಕರಣವನ್ನು ಪರಿಚಯ ಮಾಡ್ತಾರೆ, ಹೌದು. ಶುದ್ಧಿ ಮೂಮೆಂಟ್ ವಾಪಸ್ ನಮ್ಮ ಧರ್ಮಕ್ಕೆ ಕರೆತರುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಆರ್ಯ ಸಮಾಜದಲ್ಲಿನ ಮಧ್ಯಮರು ಹಂಸರಾಜ್ ಮತ್ತು ಲಜಪತ್ ರಾಯ್ ನೇತೃತ್ವದಲ್ಲಿ ದಯಾನಂದ ಆಂಗ್ಲೋ ವೇದಿಕ ಕಾಲೇಜುಗಳು ಸ್ಥಾಪನೆ ಆಗ್ತದೆ, ಹೌದು. ಆಂಗ್ಲ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ಥಾಪನೆ ಮಾಡಿ ಕಳ್ತಾ ಹೋಗ್ತಾರೆ. ಸ್ವಾಮಿ ಶ್ರದ್ಧಾನಂದ ಅವರು ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಂಡು ಅವರು ಸಂಸ್ಕೃತದಲ್ಲಿ ಸ್ಟಾರ್ಟ್ ಮಾಡಿ ಕಳ್ತಾ ಹೋಗ್ತಾರೆ ಅಂತೇಳಿ. ಆರ್ಯ ಸಮಾಜವು ಬ್ರಹ್ಮ ಸಮಾಜಕ್ಕಿಂತ ಕಡಿಮೆ ಸದಸ್ಯರನ್ನ ಹೊಂದಿತ್ತು, ನೋ. ಆರ್ಯ ಸಮಾಜ ಬಹಳ ಫೇಮಸ್ ಆಯಿತು, ಬ್ರಹ್ಮ ಸಮಾಜಕ್ಕಿಂತ ಹೆಚ್ಚು ಸದಸ್ಯರನ್ನೇ ಹೊಂದಿತ್ತದು. ಹಂಗಾಗಿ 4 ತಪ್ಪಾಗ್ತದೆ. 1 2 3 ಬ್ರಹ್ಮ ಸಮಾಜಕ್ಕಿಂತ ದೊಡ್ಡ ಸಮಾಜ ಆರ್ಯ ಸಮಾಜ, ಅಷ್ಟು ಫಾಲೋವರ್ಸ್ಗಳನ್ನ ಹೊಂದಿತ್ತಿದ್ದು. ಹಲವಾರು ಕರ್ನಾಟಕ ಅಂಶದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ದಯಾನಂದ ಸರಸ್ವತಿ. ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆ? ಆರ್ಯ ಸಮಾಜ. ಹಿಂದೂ ಧರ್ಮವನ್ನು ಸುಧಾರಿಸಲಿಕ್ಕೆ ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ರಚಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜ ಸ್ಥಾಪನೆಗೊಂಡ ವರ್ಷ 1975. ವೇದಗಳಿಗೆ ಮರಳಿ ಎಂಬ ಘೋಷಣೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ಭಾರತದಲ್ಲಿ ಸಾಮಾಜಿಕ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅವರು ವೇದಗಳ ಕಡೆಗೆ ನೋಡಿ ಭಾರತದ ಶಿಲಾಯುಗಕ್ಕೆ ಮರಳಿ ಅಂತ ಅಂದರು, ಹೌದು. ವೇದಗಳಿಗೆ ಹಿಂತಿರುಗಿ, ಋಗ್ವೇದಕ್ಕೆ ಹಿಂತಿರುಗಿ ಅಂತಂದರು.
ಅವರ ಉದ್ದೇಶ ವೇದಗಳಿಗೆ ಹಿಂತಿರುವುದಾಗಿತ್ತು. ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತೇಳಿ, ಸ್ವಾಮಿ ದಯಾನಂದ ಸರಸ್ವತಿಗೆ ಸಂಬಂಧಪಟ್ಟಿದೆ ಅಂತೇಳಿ. 1875ರಲ್ಲಿ ಆರ್ಯ ಸಮಾಜವು ಇವರಿಂದ ಸ್ಥಾಪಿಸಲಾಯಿತು. ದಯಾನಂದ ಸರಸ್ವತಿ. ಲಾಲಾ ಲಜಪತ್ ರಾಯ್ ಅವರು ಯಾವ ಒಂದು ಸಮಾಜದಲ್ಲಿ ಸಕ್ರಿಯರಾಗಿದ್ದರು ಅಂತ ಕೇಳಿದ್ರೆ ಆರ್ಯ ಸಮಾಜದಲ್ಲಿ ಸಕ್ರಿಯರಾಗಿ ಅವರು ಕೆಲಸವನ್ನು ಮಾಡಿದ್ರು. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಚಳುವಳಿ ಥಿಯೋಸಫಿಕಲ್ ಚಳುವಳಿ. ಇದನ್ನ ಸ್ಥಾಪನೆ ಮಾಡಿದ್ದು ಭಾರತೀಯರಿಂದ ಸ್ಥಾಪನೆ ಆಗಿದ್ದಲ್ಲ ಇದು, ಆದರೆ ಭಾರತೀಯರಿಂದ ಸ್ಥಾಪನೆ ಆಗಿಲ್ಲ, ಭಾರತೀಯ ಚಿಂತನೆ ಮತ್ತು ಸಂಸ್ಕೃತಿಯಿಂದ ಪ್ರೇರಿತರಾಗಿರುವಂತಹ ಕೆಲವು ವ್ಯಕ್ತಿಗಳು, ಭಾರತೀಯ ಚಿಂತನೆ ಮತ್ತು ಸಂಸ್ಕೃತಿಯಿಂದ, ಭಾರತೀಯ ಕಲ್ಚರ್ ಇಂದ, ಇಂಡಿಯನ್ ಥಾಟ್ಸ್ಗಳಿಂದ ಇನ್ಫ್ಲುಯೆನ್ಸ್ ಆಗಿರುವಂತಹ ಕೆಲವು ವ್ಯಕ್ತಿಗಳು, ವೆಸ್ಟರ್ನ್ ಗ್ರೂಪ್ ಪೀಪಲ್ಸ್ಗಳು ಇಬ್ಬರು ಸ್ಥಾಪನೆ ಮಾಡಿದ್ದನ್ನ. ಮತ್ತೆ ಭಾರತದಲ್ಲಿ ಕೂಡ ಸ್ಥಾಪನೆ ಆಗಿದ್ದಲ್ಲ ಇದು, ಭಾರತದ ಚಿಂತನೆ ಮತ್ತು ಸಂಸ್ಕೃತಿಯಿಂದ ಪ್ರೇರಿತರಾಗಿ ಮೇಡಮ್ ಎಚ್ ಪಿ ಬ್ಲವಟ್ಸ್ಕಿ ಅವರು, ಇಲ್ಲಿ ಕಾಣ್ತಾರೆ ನೋಡ್ರಿ, ಎಚ್ ಪಿ ಬ್ಲವಟ್ಸ್ಕಿ ಅವರು ಮತ್ತೆ ಕರ್ನಲ್ MS ಆಲ್ಕಾಟ್ ಅವರು, ಇವರಿಬ್ಬರು ಕೂಡ ಸೇರಿಕೊಂಡು ಥಿಯೋಸಫಿಕಲ್ ಸೊಸೈಟಿಯನ್ನ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಅಮೆರಿಕಾದಲ್ಲಿ 1975ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ರು. ಭಾರತದಿಂದ ಪ್ರೇರಿತರಾಗಿ ಇದನ್ನು ಪ್ರಾರಂಭ ಮಾಡ್ತಾರೆ. ನಂತರವಾಗಿ ಹಲವಾರು ದೇಶಗಳಿಗೆ ಇದು ಹರಡ್ಕೊಳ್ತಾ ಹೋಗ್ತದೆ, ಭಾರತಕ್ಕೂ ಕೂಡ ಎಂಟರ್ ಆಗ್ತದೆ. ಈ ಥಿಯೋಸಫಿಕಲ್ ಸೊಸೈಟಿ ಅದರ ಯಾವುದಕ್ಕೆ ಅಧ್ಯಯನಕ್ಕೆ ಒಂದು ಇದು ಪ್ರಮೋಟ್ ಮಾಡ್ತಂತಾರೆ, ಥಿಯೋಸಫಿ ಅಂತ ಕರಿತೀವಿ. ಥಿಯೋಸಫಿ ಅಂದ್ರೆ ಅತೀಂದ್ರಿಯ ವಿಜ್ಞಾನ, ಈ ಕುರಿತು ಅಧ್ಯಯನ ಮಾಡಲಿಕ್ಕೆ ಇದು ಉತ್ತೇಜನವನ್ನು ಕೊಡ್ತು. ಅಕಲ್ಟ್ ಸೈನ್ಸ್ ಅಂತ ಕರಿತೀವಿ. ಅಕಲ್ಟ್ ಸೈನ್ಸ್ ಏನಪ್ಪ ಅಂದ್ರೆ ಒಂಥರ ಇದು ನೋಡಿರ್ಬೋದು ನೀವು, CRC ರೈಟಿಂಗ್ ಅನ್ನು ಬರೀತಾರೆ ಈ ಥರ ಎಲ್ಲ CRC ರೈಟಿಂಗ್ ಅಲ್ಲಿ ಒಂಥರ ಮ್ಯಾಜಿಕ್ ಅನ್ಸುತ್ತೆ. ಏನೋ ಮ್ಯಾಜಿಕ್ ಮಾಟ ಮಂತ್ರ ಮಾಡ್ತಾರನಪ್ಪ ಅಂತ ಅನ್ಸುತ್ತೆ. ನೀವು ಥಿಯೋಸಫಿಕಲ್ ಸೊಸೈಟಿಗೆ ಬೇಕಾದ್ರೆ ಹೋದ್ರೆ ಈ ಥರ ಅವರು ಮಾಡ್ತದೆ. ಅಂದರೆ ಇದು ಅಕಲ್ಟ್ ಸೈನ್ಸ್ನ ಮುಖಾಂತರವಾಗಿ ಅವರು ಅದನ್ನು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಇದು ಒಂದು ಮ್ಯಾಜಿಕ್ಕು, ಸೂಪರ್ ನ್ಯಾಚುರಲ್, ಹಿಡನ್ ಫ್ರಮ್ ಯು ಅಂತ ಕರಿತೀವಿ. ನಮಗೆ ಅಷ್ಟು ಸುಲಭ ಕಣ್ಣಿಗೆ ಕಾಣಲ್ಲ ಇದು. ಆ ರೀತಿಯಾಗಿ ಈ ಒಂದು ಸಿಸ್ಟಮನ್ನು ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಇದನ್ನ ಸ್ಟಡಿಗಳನ್ನು ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. CRC ರೈಟಿಂಗ್ ಅಂತ ಕರಿತೀವಿ. 1879ರಲ್ಲಿ ಜನವರಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಇದು ಶಿಫ್ಟ್ ಆಯಿತು. ಹೆಡ್ ಕ್ವಾರ್ಟರ್ ಭಾರತದಲ್ಲಿ ಪ್ರಧಾನ ಕಚೇರಿಯನ್ನ ಮದ್ರಾಸ್ ಪ್ರಾಂತ್ಯದ ಹೊರವಲಯದಲ್ಲಿ ಅಡ್ಯಾರ್ಗೆ ಇದು ಸ್ಥಳಾಂತರ ಆಗ್ತದೆ. ಅಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭಾರತದಲ್ಲಿ ಸ್ಥಾಪನೆ ಆಗ್ತದೆ. ನಂತರವಾಗಿ 1988ರಲ್ಲಿ ಹನಿ ಬೆಸೆಂಟ್ ಅವರು ಈ ಸೊಸೈಟಿಗೆ ಇಂಗ್ಲೆಂಡಲ್ಲಿ ಜಾಯ್ನ್ ಆಗ್ತಾರೆ. ಫಸ್ಟ್ ಇಂಗ್ಲೆಂಡಲ್ಲಿ ಜಾಯ್ನ್ ಆಗ್ತಾರೆ. ನಂತರವಾಗಿ ಭಾರತಕ್ಕೆ ಕೂಡ ಬರ್ತಾರೆ. ಭಾರತದಲ್ಲೂ ಕೂಡ ಅದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾರೆ. ನಂತರವಾಗಿ ಹನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದು 1907ರಲ್ಲಿ ಆಲ್ಕಾಟ್ ಅವರ ಮರಣದ ನಂತರವಾಗಿ, ಅವರು 1907ರಲ್ಲಿ ಆಲ್ಕಾಟ್ ಅವರು ಮರಣ ಹೊಂತಾರೆ. ಅದರ ನಂತರವಾಗಿ ಅವರು ಥಿಯೋಸಫಿಕಲ್ ಸೊಸೈಟಿಯ ಲೀಡರ್ ಆಗಿ ಆಯ್ಕೆ ಆಗ್ತಾರೆ. ಅದರ ನಂತರವಾಗಿ ಥಿಯೋಸಫಿಕಲ್ ಸೊಸೈಟಿಯನ್ನ ಒಂದು ಭಾರತದ ಒಂದು ದೊಡ್ಡ ಮಟ್ಟಕ್ಕೆ ಇವರು ಕೊಂಡೊಯ್ಯುವಂಥ ಕೆಲಸವನ್ನ ಹನಿ ಬೆಸೆಂಟ್ ಅವರು ಮಾಡ್ತಾ ಹೋಗ್ತಾರೆ. ಈ ಒಂದು ಥಿಯೋಸಫಿಕಲ್ ಒಂದು ಮೂಮೆಂಟ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡ್ತಾರೆ ಇವ್ರು ಬಂದ ಮೇಲೆ. ಡಾಕ್ಟರ್ ಹನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದು ದೊಡ್ಡ ಮಟ್ಟಕ್ಕೆ ಭಾರತಕ್ಕೆ ಒಂದು ಹ್ಯೂಮನ್ ಸರ್ವಿಸ್ ಅನ್ನ ಕೊಡ್ತಾರೆ. ಮತ್ತೆ ಭಾರತದಲ್ಲಿ ಮಹಿಳಾ ಚಳುವಳಿಗಳಿಗೆ ಮತ್ತೆ ನಮ್ಮ ರಾಷ್ಟ್ರೀಯ ಚಳುವಳಿಗೂ ಕೂಡ ಇವರ ಪಾತ್ರ ಬಹಳ ಪ್ರಮುಖವಾಗಿದೆ. ಹನಿ ಬೆಸೆಂಟ್ ಅವರ ಪಾತ್ರ. ಹನಿ ಬೆಸೆಂಟ್ ಅವರು 1993ರಲ್ಲಿ ಭಾರತಕ್ಕೆ ಬರ್ತಾರೆ. 1998ರಲ್ಲಿ ಭಾರತದಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ವಾರಣಾಸಿ, ಬನಾರಸ್ಸಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಇದನ್ನು ಸ್ಥಾಪನೆ ಮಾಡಿ ಈ ಒಂದು ಕಾಲೇಜು ಹಿಂದೂ ಧರ್ಮ ಮತ್ತು ಪಾಶ್ಚಿಮಾತ್ಯ ವೈಜ್ಞಾನಿಕ ವಿಷಯಗಳನ್ನು ಇಲ್ಲಿ ಕಲಿಸಲಾಗ್ತಾ ಇತ್ತು. ಇದೇ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು ಹನಿ ಬೆಸೆಂಟ್. ಆದರೆ ನಂತರವಾಗಿ ಇದು ಯಾರಿಗೆ ಇದನ್ನ ಪಂಡಿತ್ ಮದನ್ ಮೋಹನ್ ಮಾಳವಿ ಅವರಿಗೆ ಕೊಡಲ್ಪಡ್ತಾರೆ. ಅವರು ಅದರ ನೇತೃತ್ವ ವಹಿಸಿಕೊಂಡು ಅದಕ್ಕೆ ನಂತರವಾಗಿ ಇದರ ಹೆಸರು ಚೇಂಜ್ ಆಗ್ತದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಅಂತ ಆಗ್ತದೆ. ಆದರೆ ಸ್ಟಾರ್ಟಿಂಗ್ ಇದು ಸೆಂಟ್ರಲ್ ಹಿಂದೂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ದು ಹನಿ ಬೆಸೆಂಟ್ ಸ್ಥಾಪನೆ ಮಾಡಿದ್ದು. ನಂತರವಾಗಿ ಅದನ್ನ ಲೀಡರ್ಶಿಪ್ ಅನ್ನು ತೆಗೆದುಕೊಂಡಿದ್ದು ಯಾರಪ್ಪ ಅಂದರೆ ಮದನ್ ಮೋಹನ್ ಮಾಳವಿ ಅವರು. ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಕೇಳಿದಾಗ ಮದನ್ ಮೋಹನ್ ಮಾಳವಿಯ ಇದನ್ನೇ ಅವರು ಹೆಸರು ಬದಲಾವಣೆ ಮಾಡ್ಕೊಳ್ತಾರೆ. ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಕೇಳಿದ್ರೆ ಹನಿ ಬೆಸೆಂಟ್. ಇದು ನಿಮಗೆ ಗೊತ್ತಿರಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬೆಂಗಳೂರಿನಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಶಾಖೆಯನ್ನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡ್ತಾರೆ ಅಂದ್ರೆ 1991. ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಜಸ್ಟ್ ಮಾಹಿತಿ ಅಷ್ಟೇ. ಕರ್ನಾಟಕದಲ್ಲಿ ಕೇಳುವಂಥ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ, ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ HP ಬ್ಲವಟ್ಸ್ಕಿ ಮತ್ತು ಕರ್ನಲ್ HS ಆಲ್ಕಾಟ್.
ಯಾರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಮೇಡಮ್ HP ಬ್ಲವಟ್ಸ್ಕಿ. ಇದನ್ನು ಕೂಡ ಪ್ರಶ್ನೆ ಕೇಳಿದೆ ನೋಡ್ರಿ. ಥಿಯೋಸಫಿಕಲ್ ಸೊಸೈಟಿಯನ್ನು ಯಾರು ಮುನ್ನಡೆಸಿದ್ರು? ಅನಿ ಬೆಸೆಂಟ್ ಅವರು ಮುನ್ನಡೆಸಿದ್ದು ಥಿಯೋಸಫಿಕಲ್ ಸೊಸೈಟಿಯನ್ನ. ನಂತರವಾಗಿ ಬಹಳ ಇಂಪಾರ್ಟೆಂಟ್ ಅಂದರೆ ರಾಮಕೃಷ್ಣ ಮೂಮೆಂಟ್ ಮತ್ತು ಸ್ವಾಮಿ ವಿವೇಕಾನಂದ ಅವರು. ಭಾರತದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ದೊಡ್ಡ ಯುವಕರಿಗೆ ಗೈಡಿಂಗ್ ಫೋರ್ಸ್ ಆಗಿದ್ದಾರೆ. ಇವತ್ತು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ತೀವ್ರಗಾಮಿಗಳಿಗಂತೂ ಭಾರತದ ತೀವ್ರಗಾಮಿಗಳಿಗೆ ಅವರು ದೊಡ್ಡ ಮಟ್ಟದ ಗೈಡಿಂಗ್ ಫೋರ್ಸ್. ಅದಕ್ಕೆ ರಾಮಕೃಷ್ಣ ಮೂಮೆಂಟ್ ನೋಡ್ಕೊಳ್ತಾ ಹೋದ್ರೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಸ್ವಾಮಿ ವಿವೇಕಾನಂದ ಅವರ ಗುರು ರಾಮಕೃಷ್ಣ ಪರಮಹಂಸ ಅವರು ಒಬ್ಬ ದೇವಸ್ಥಾನದ ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಕಲ್ಕತ್ತಾದ ಔಟ್ಸ್ಕಟ್ಸ್ನಲ್ಲಿ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಅವರು ಒಬ್ಬ ಬಡ ಪುರೋಹಿತರಾಗಿ ಅವರು ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ರಾಮಕೃಷ್ಣ ಪರಮಹಂಸರಿಗೆ ಬಾಲ್ಯದಲ್ಲಿ ಅವರನ್ನ ಗದಾಧರ್ ಚಟ್ಟೋಪಾಧ್ಯಾಯ ಅಂತ ಕರಿತಾ ಇದ್ರು. ಈ ರೀತಿಯಾಗಿ ಅವ್ರಿಗೆ ಬಂದು ಅವರು ದೇವತರ ಅರ್ಚಕರ ಕೆಲಸ ಮಾಡ್ತಿದ್ರು. ಇವರು ಬಂದು ಹಲವಾರು ಜನಕ್ಕೆ ಇವರು ಯಾವುದೇ ಬುಕ್ಗಳನ್ನ ಬರ್ದಿಲ್ಲ. ಬಂದವರಿಗೆ ಒಳ್ಳೆಗಳನ್ನ ಹೇಳಿ ಕಳಿಸ್ತಾ ಇದ್ರು. ಹಂಗಿರ್ಬೇಕು ಅಂತ ಹೇಳಿ ಕಳಿಸ್ತಾ ಇದ್ರು. ಅದನ್ನು ಹೇಳ್ತಾ ಅವರಿಗೆ ಇನ್ಫ್ಲೂಯೆನ್ಸ್ ಆಗಿ ಅವರಿಗೊಂದು ಫಾಲೋವರ್ಸ್ ಬಣವೇ ಹುಡ್ಕೊಳ್ಳುತ್ತೆ, ಅನುಯಾಯಿಗಳು ಹುಡ್ಕೊಳ್ತಾ ಹೋಗ್ತಾರೆ. ರಾಮಕೃಷ್ಣ ಪರಮಹಂಸ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕದಲ್ಲಿ ಒಂದು ಉನ್ನತ ಮಟ್ಟವನ್ನ, ಸ್ಪಿರಿಚುವಲ್ ಟ್ರಾನ್ಸನ್ನು, ಯೋಗದಲ್ಲಿ ಅತ್ಯಂತ ಉನ್ನತದ್ದು ಮಟ್ಟವನ್ನು ತಲುಪ್ತಾರೆ. ಆ ಮಟ್ಟಕ್ಕೆ ಇವರು ಯೋಗದಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಯೋಗ ಮತ್ತು ಧ್ಯಾನದಲ್ಲಿ ಪರಿಣಿತಿಯನ್ನು ಹೊಂದಿದ್ರು ರಾಮಕೃಷ್ಣ ಪರಮಹಂಸರು. ಫಾಲೋವರ್ಸ್ಗಳನ್ನು ಹೊಂದ್ತಾ ಹೋಗ್ತಾರೆ. ಇವರು ಎಲ್ಲ ಧರ್ಮಗಳ ಮೂಲಭೂತ ಏಕತೆಯನ್ನು ಗುರುಸ್ತಾರೆ. ಕೃಷ್ಣ, ಹರಿ, ರಾಮ್, ಕ್ರಿಸ್ತ, ಅಲ್ಲಾ ಇವೆಲ್ಲವೂ ಕೂಡ ಒಂದೇ ದೇವರ ವಿಭಿನ್ನ ಹೆಸರು, ಬೇರೆ ಬೇರೆ ಹೆಸರಷ್ಟೇ, ಆದರೆ ದೇವರು ಒಬ್ಬನೇ ಅಂತ ಹೇಳ್ತಾ ಹೋಗ್ತಾರೆ ಇವರು. ಮೋಕ್ಷಕ್ಕೆ ಹಲವಾರು ಮಾರ್ಗಗಳಿವೆ. ಹಿಂದೂ ಧರ್ಮ ಒಂದು ಮಾರ್ಗವನ್ನು ಹೇಳುತ್ತೆ, ಇಸ್ಲಾಂ ಧರ್ಮ ಒಂದು ಮಾರ್ಗವನ್ನು ಹೇಳುತ್ತೆ, ಕ್ರೈಸ್ತ ಧರ್ಮ ಒಂದು ಮಾರ್ಗವನ್ನು ಹೇಳುತ್ತೆ, ಇನ್ನು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಮಾರ್ಗವನ್ನು ಹೇಳ್ತವೆ. ಆದರೆ ಎಲ್ಲರೂ ಮುಖ್ಯ ಒಂದೇ, ಗುರಿ ಒಂದೇ, ಮೋಕ್ಷ ಒಂದೇ. ಅದರ ಮಾರ್ಗ ಬೇರೆ ಬೇರೆ ಅಷ್ಟೇ. ನಾವು ಒಂದು ದೇಶದಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಹಲವಾರು ಮಾರ್ಗಗಳು ಇರ್ತವೆ. ಹಿಂಗಾರು ಹೋಗೋದು ಬೆಂಗಳೂರಿಗೇನೆ. ಆದರೆ ಮಾರ್ಗ ಬೇರೆ ಬೇರೆ. ನಮ್ದು ಉದ್ದೇಶ ಒಂದೇ, ಮೋಕ್ಷಕ್ಕೆ ಅಷ್ಟೇ ದಾರಿ, ಅದಕ್ಕೆ ಬೇರೆ ಬೇರೆ ಅಷ್ಟೇ ಅಂತ ಹೇಳ್ತಾ ಹೋಗ್ತಾರೆ. ಅನೇಕ ನಂಬಿಕೆಗಳಿವೆ, ಹಲವು ಮಾರ್ಗಗಳಿದೆ ಅಂತ ಅಷ್ಟೇ, ಆದರೆ ದೇವರು ಒಬ್ಬನೇ ಅಂತ ಹೇಳ್ತಾ ಹೋಗ್ತಾರೆ, ನಾಮ ಹಲವು ಅಂತ ಹೇಳ್ತಾ ಹೋಗ್ತಾರೆ. ಅಂತಹ ಒಬ್ಬ ಗ್ರೇಟ್ ವ್ಯಕ್ತಿತ್ವ. ಇವರು ಯಾವುದೇ ಪುಸ್ತಕಗಳನ್ನ ಬರೆದಿಲ್ಲ, ಆದರೆ ಇವರು ಹೇಳಿರುವಂತಹ ಸಂಭಾಷಣೆಗಳು ಅತ್ಯುತ್ತಮವಾಗಿರುವಂಥದ್ದು. ಧರ್ಮಗಳ ಸಮಾನತೆಯನ್ನು ಬೋಧನೆ ಮಾಡ್ತಾ ಹೋಗ್ತಾರೆ. ಮತ್ತು ಯಾವತ್ತೂ ಕೂಡ ಇವರು ತಮ್ಮ ಫಾಲೋವರ್ಸ್ಗಳ ಜಾತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಂತರವಾಗಿ ಇವರು ಸ್ವಾಮಿ ವಿವೇಕಾನಂದರ ಗುರುಗಳಾಗ್ತಾರೆ. ಇವರ ಹೆಂಡತಿ ಶಾರದಾಮಣಿ ಅಂತೇಳಿ, ಇವ್ರ ಹೆಂಡತಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಬಿಹಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಶಾರದಾಮಣಿ ಯಾರು ಅಂತ ಕೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರ ಪತ್ನಿ, ಅದನ್ನು ಕೂಡ ಕೇಳಿದ್ದಾರೆ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಎಕ್ಸಾಮ್ ಕೇಳಿದ್ದಾರೆ, ಕೇಳ್ಬೋದು ಏನು ಬೇಕಾಗಬೇಕು. ಅವಾಗ ಅದಕ್ಕೆ ನಿಮ್ಮ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅಷ್ಟೇ ಮಾಹಿತಿ. ನೆಕ್ಸ್ಟ್ ಅವರ ಶಿಷ್ಯ ಸ್ವಾಮಿ ವಿವೇಕಾನಂದ ಅವರು ಬರ್ತಾರೆ. ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ಖೇತ್ರಿ ಮಹಾರಾಜ ಅವರು ಇವರಿಗೆ ವಿವೇಕಾನಂದ ಅಂತ ಹೆಸರು ಕರೀತಾರೆ. ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ ಅಂತೇಳಿ. ಖೇತ್ರಿ ಮಹಾರಾಜ ಅವರು ಇವರನ್ನ ವಿವೇಕಾನಂದ ಅಂತ ಕರೀತಾರೆ. ಇವರನ್ನ ನಿಯೋ ಹಿಂದೂಯಿಸಂನ ಪ್ರೀಚರ್ ಅಂತ ಕರೀತಾರೆ. ನವ ಹಿಂದೂ ಧರ್ಮದ ಬೋಧಕ ಆಗಿ ಬರುವಂತಾರೆ. ನವ ಹಿಂದೂ ಧರ್ಮವನ್ನ ಕಟ್ತಾರೆ. ಅಂದ್ರೆ ಏನಿವತ್ತು ಹಿಂದೂ ಧರ್ಮ ಇದೆಯಲ್ಲ, ಇದು ನಿಜವಾದ ಹಿಂದೂ ಧರ್ಮ ಅಲ್ಲ. ಇದರಲ್ಲಿ ಬಹಳ ಸುಧಾರಣೆಗಳು ಬೇಕು, ಹಲವಾರು ಸುಧಾರಣೆಗಳು ಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕು, ಏನು ತಾರತಮ್ಯಗಳಿದೆಲ್ಲ ಹೋಗ್ಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಆ ಥರ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಸುಧಾರಣೆ ಅವಶ್ಯಕತೆ ಇದೆ. ನಮ್ಮ ಹಿಂದೂ ಧರ್ಮ ಇಡೀ ಪ್ರಪಂಚಕ್ಕೆ ಬೋಧಿಸುವಂತಹ ಧರ್ಮ. ಅದನ್ನ ಬದಲಾವಣೆ, ಆ ಹಿಂದೂ ಧರ್ಮದಲ್ಲಿ ಬದಲಾವಣೆ ಅಗತ್ಯ ಇದೆ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಅದರಿಂದ ಇವರನ್ನ ನವ ಹಿಂದೂ ಧರ್ಮದ ಬೋಧಕ ಆಗಿ ಇವರು ಹೊರಹೊಮ್ತಾ ಹೋಗ್ತಾರೆ. ಇವರು ಹಲವಾರು ಸಂದೇಶಗಳನ್ನು ಭಾರತೀಯರಿಗೆ ಕೊಡ್ತಾ ಹೋಗ್ತಾರೆ. ಇಡೀ ಪ್ರಪಂಚಕ್ಕೆ, ನಾಟ್ ಓನ್ಲಿ ಭಾರತ ಅಲ್ಲ, ಇಡೀ ಪ್ರಪಂಚಕ್ಕೆ ಕೊಡ್ತಾ ಹೋಗ್ತಾರೆ. ಇಡೀ ಪ್ರಪಂಚಕ್ಕೆ ಇವರು ಕೊಡ್ತಾ ಹೋಗ್ತಾರೆ. 1993 ಸರ್ವಧರ್ಮ ಸಮ್ಮೇಳನದಲ್ಲಿ ಕೂಡ ಅವರು ಭಾಗಿಯಾಗಿಸ್ತಾರೆ, ಚಿಕಾಗೋದಲ್ಲಿ. ಅಲ್ಲೂ ಕೂಡ ಇವರು ನಮ್ಮ ಧರ್ಮವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರಿಂದ ಇವರನ್ನ ಭಾರತದ ದೇಶಭಕ್ತಿ ಸಂತ ಅಂತ ಕರಿತೀವಿ, ಅಥವಾ
ದ ಬೆಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ನಿಯೋ ಹಿಂದೂಸ್ತಾನ್ ಇನ್ ಸೆಕೆಂಡ್ ಹಾಫ್ ಆಫ್ ದಿ 19th ಸೆಂಚುರಿ. 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ನವ ಹಿಂದೂಸ್ತಾನದ ಅತ್ಯುತ್ತಮ ಪ್ರತಿನಿಧಿ ಅಂತ ಅವ್ರನ್ನ ಕರಿತಾ ಹೋಗ್ತೇವೆ ಅಂತ ಕರಿತೀವಿ ಅಂತೇಳಿ ಮಾಹಿತಿ ಗೊತ್ತಿದೆ. ನಮ್ಮ ಭಾರತದ ದೇಶಭಕ್ತ ಸಂತ ಅಂತ ಕೂಡ ಇವ್ರನ್ನ ಕರಿತೀವಿ. ವಿವೇಕಾನಂದರು ಮೊದಲು ಒಂದು 5 ವರ್ಷಗಳ ಕಾಲ ಇವರು ಭಾರತವನ್ನ ಪರ್ಯಟನೆ ಮಾಡ್ತಾರೆ. ಇಡೀ ಭಾರತವನ್ನು ಅಡ್ಡಾಡ್ಬಿಟ್ಟು ಭಾರತದಲ್ಲಿ ಏನೇನಂತೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ನಂತರವಾಗಿ ವಿಶ್ವಕ್ಕೂ ಕೂಡ ಪರ್ಯಟನೆ ಮಾಡ್ತಾ ಹೋಗ್ತಾರೆ. ಚಿಕಾಗೋ, ಪ್ಯಾರಿಸ್ಗಳಲ್ಲೆಲ್ಲ ಕೂಡ ಓಡಾಡ್ತಾರೆ. ಅಲ್ಲೆಲ್ಲ ಭಾರತ ಪ್ರವಾಸ ಕೈಗೊಂಡ್ಬಿಟ್ಟು ನಮ್ಮ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಹೋಗ್ತಾರೆ. ಚಿಕಾಗೋದಲ್ಲಿ 1993ರಲ್ಲಿ ಏನು ಒಂದು ಸಮ್ಮೇಳನ ನಡೀತು, ಧರ್ಮ ಸಮ್ಮೇಳನ ನಡೀತು, ಅಲ್ಲೂ ಕೂಡ ಇವರು ಭಾಗವಹಿಸ್ಬಿಟ್ಟು ನಮ್ಮ ಧರ್ಮದ ಹಿರಿತನವನ್ನು ತಿಳಿತಾ ಹೋಗ್ತಾರೆ. ವಿವೇಕಾನಂದರು ಹೇಳ್ತಾರೆ, ನಮ್ಮಲ್ಲಿ ಎಲ್ಲರೂ ಕೂಡ ಮುಕ್ತರವರಿಗೆ ಯಾರಿಗೂ ಕೂಡ ಮುಕ್ತರಾಗಲ್ಲ ಅಂತ. ಅವರು ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆ ರೀತಿ ಅವರು ಸಿದ್ಧಾಂತಗಳನ್ನು ಹೇಳ್ತಾ ಹೋಗ್ತಾರೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಇದು ಮಾಡ್ತಾ ಹೋಗ್ತಾರೆ. ಮತ್ತೆ ಹೇಳ್ತಾರೆ ಇವರು, ಸರ್ಕಾರಿ ಕೆಲಸಗಳಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಪ್ರಾಶಸ್ತ್ಯ ಇರಬಾರ್ದು, ಅಲ್ಲಿ ಸೆಕ್ಯುಲರ್ ಆಗಿರಬೇಕು, ಯಾವ ಧರ್ಮಕ್ಕೆ ಅಲ್ಲಿ ಒಂದು ಧರ್ಮಕ್ಕೆ ಮಾತ್ರ ಮೀಸಲಾಗಿರಬಾರ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಇವತ್ತು ಕೂಡ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಆ ಥರದ್ದೆಲ್ಲ ಇದೆ, ಸೆಕ್ಯುಲರ್ ಆಗಿ ಇರುವಂಥದ್ದು ಇದೆ. ಮತ್ತು ಸಮಾಜದ ಒಂದು ಈಕ್ವಲನ್ನು ಹೇಳ್ತಾ ಹೋಗ್ತಾರೆ. ಬ್ರಾಹ್ಮಣ ಜ್ಞಾನ, ಕ್ಷತ್ರಿಯ ಸಂಸ್ಕೃತಿ, ವೈಶ್ಯ ದಕ್ಷತೆ, ಶೂದ್ರರ ಸಮಾನತೆಯ ಮೇಲೆ ಇವರು ನಿಂತಿರುವಂಥ ಒಂದು ಸಮಾಜ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಯಾವುದೋ ಒಂದು ಧರ್ಮಕ್ಕೆ ಇದು ಮಾಡಬಾರ್ದು, ಎಲ್ಲರೂ ಕೂಡ ಈಕ್ವಲ್ ಆಗಿರಬೇಕು, ಆ ರೀತಿ ಹೇಳ್ತಾ ಹೋಗ್ತಾರೆ. ಇವರು 1993ರಲ್ಲಿ ಚಿಕಾಗೋದಲ್ಲಿ ನಡೆದಿರುವಂತಹ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ವಿಶ್ವ ಧರ್ಮ ಸಮ್ಮೇಳನದಲ್ಲೂ ಕೂಡ ಇವರು ಭಾಗವಹಿಸ್ತಾರೆ, ಭಾರತವನ್ನು ಪ್ರತಿನಿಧಿಸ್ತಾರೆ ಇವರು. ಇಲ್ಲಿ ಅವರ ಫೋಟೋ ಕೂಡ ನಿಮಗೆ ಇಲ್ಲಿ ಕಾಣ್ತದೆ ನೋಡಿ. ಸ್ವಾಮಿ ವಿವೇಕಾನಂದ ಅವರು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಲ್ಲಿ ಚಿಕಾಗೋದಲ್ಲಿ 1993ರಲ್ಲಿ ಇಲ್ಲಿ ಕಾಣುವಂಥ ಫೋಟೋ ಇದು. ಅಲ್ಲೂ ಕೂಡ ಇವರು ಭಾಷಣವನ್ನು ಮಾಡುವಂಥ ಒಂದು ಅವಕಾಶ ಸಿಗ್ತದೆ, ಅಲ್ಲೂ ಕೂಡ ಇವರು ಭಾಷಣವನ್ನು ಮಾಡ್ತಾ ಹೋಗ್ತಾರೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತೇಳಿ ಇವರು ಒಂದು ಫೇಮಸ್ ಇದು, ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತೇಳಿ ಅನ್ನುವಂಥ ಒಂದು ಭಾಷಣದ ಮುಖಾಂತರವಾಗಿ ಇವರು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಇವರು ಚಿಕಾಗೋ ಹೋಗೋಕ್ಕಿಂತ ಮುಂಚಿತವಾಗಿ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಹಣ ಬೇಕಿತ್ತಲ್ವಾ, ಹಣದ ಸಹಾಯಕ್ಕೋಸ್ಕರ ಇವರು ಸ್ವಾಮಿ ವಿವೇಕಾನಂದ ಅವರು 1993ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಅಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನೆರವನ್ನು ಕೇಳಿಕೊಂಡು ನಮ್ಮ ಕರ್ನಾಟಕಕ್ಕೆ ಕೂಡ ಬಂದಿರ್ತಾರೆ, ಮೈಸೂರಿಗೂ ಕೂಡ ಬಂದಿರ್ತಾರೆ. ಮೈಸೂರಿನ ಆಗಿನ ಒಡೆಯರಾಗಿರ್ತಕ್ಕಂಥ 10ನೇ ಚಾಮರಾಜೇಂದ್ರ ಒಡೆಯರನ್ನ ಭೇಟಿಯಾಗಿಬಿಟ್ಟು ಸಹಾಯವನ್ನು ಕೇಳಿ ನಮ್ಮ ಚಾಮರಾಜೇಂದ್ರ ಒಡೆಯವರು ಕೂಡ ಸ್ವಾಮಿ ವಿವೇಕಾನಂದ ಅವರಿಗೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾಗಿಯಾಗಲಿಕ್ಕೆ ಹಣದ ಸಹಾಯವನ್ನು ಕೂಡ ಅವರಿಗೆ ಮಾಡ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ. 1992ರಲ್ಲಿ ನಮ್ಮ ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿಗೆ ಬಂದ್ಬಿಟ್ಟು ಚಾಮರಾಜೇಂದ್ರ ಒಡೆಯರವರು ಅವರ ಸಹಾಯವನ್ನು ಕೂಡ ಪಡ್ಕೊಂಡು ಹೋಗಿರ್ತಾರೆ. 10ನೇ ಚಾಮರಾಜೇಂದ್ರ ಒಡೆಯರ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸ್ವಾಮಿ ವಿವೇಕಾನಂದ ಅವರಿಗೆ 1993ರಲ್ಲಿ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾಗಿಯಾಗಲಿಕ್ಕೆ ನೆರವನ್ನು ಕೊಟ್ಟಂತಹ ಮೈಸೂರಿನ ಒಡೆಯ ಯಾರು ಅಂತೇಳಿ 10ನೇ ಚಾಮರಾಜೇಂದ್ರ ಒಡೆಯರ್. ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಭಾಷಣ ಬಹಳ ಫೇಮಸ್ಸು. ಅಮೇರಿಕದ ಸಹೋದರ ಸಹೋದರಿಯರೇ ಅನ್ನುವ ಮುಖಾಂತರವಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಸಂಬೋಧನೆ ಮಾಡ್ತಾರೆ. ಎಲ್ಲರೂ ಕೂಡ ಇಡೀ 7,000 ಜನ ಸೇರಿದಂತಲ್ಲಿ ಎಲ್ಲರೂ ಕೂಡ ನಿಂತು ಚಪ್ಪಾಳೆ ಚೂಟ್ಬಿಟ್ಟು ಅವರು 2 ನಿಮಿಷಗಳ ಕಾಲ ಅವರು ಮಾಡ್ತಾ ಹೋಗ್ತಾರೆ. ಅಷ್ಟು ಫೇಮಸ್ ಆಯಿತು ಅವ್ರ ಭಾಷಣ. ಅವರು ಮನೆಗೆ ಮಾತಾಡಿದಂತೆ ಇಡೀ ಪ್ರಪಂಚದಲ್ಲಿ ಆ ರೀತಿಯಾಗಿ ಅವರು ಮಾತನಾಡಿದ್ರು. ಮತ್ತು ನಂತರವಾಗಿ ಭಾರತಕ್ಕೆ ಮರಳಿ ಅಲ್ಲಿಂದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿಬಿಟ್ಟು ವಾಪಸ್ ಭಾರತಕ್ಕೆ ಮರಳಿಬಿಟ್ಟು ಅವರು 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ, ಸ್ವತಃ ಮೋಕ್ಷಕ್ಕಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಅಂತೇಳ್ಬಿಟ್ಟು ತತ್ವವನ್ನು ಸ್ಥಾಪನೆ ಮಾಡಿಬಿಟ್ಟು ರಾಮಕೃಷ್ಣ ಮಿಷನ್ ಇವತ್ತು ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಹಲವಾರು ಬ್ರಾಂಚ್ಗಳನ್ನು ಹೊಂದ್ಬಿಟ್ಟು ಇವತ್ತು ಹೆಸರುಗಳನ್ನು ಮಾಡಿದೆ. ಗೌರವಯುತವಾಗಿ ಇವತ್ತು ಸಂಸ್ಥೆ ಕೂಡ ಆಗಿ ಇವತ್ತು ಬೆಳೆದಿದೆ. ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ಎರಡೂ ಕೂಡ ಬೇರೆ ಬೇರೆ. ರಾಮಕೃಷ್ಣ ಮಠವೇ ಬೇರೆ, ರಾಮಕೃಷ್ಣ ಮಿಷನ್ನೇ ಬೇರೆ. ಎರಡೂ ಕೂಡ ಬೇರೆ ಬೇರೆ ಆರ್ಗನೈಸೇಷನ್, ಲೀಗಲಿ ಕಾನೂನುಬದ್ಧವಾಗಿ ಮತ್ತು ಆರ್ಥಿಕವಾಗಿ ಕೂಡ ಪ್ರತ್ಯೇಕವಾಗಿವೆ. ಆದರೆ ಇವೆರಡೂ ಕೂಡ ಅವಳಿ ಸಂಸ್ಥೆಗಳು. ರಾಮಕೃಷ್ಣ ಮಠ ಧರ್ಮವರ್ಗಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತದೆ, ಧರ್ಮವನ್ನು ನೋಡ್ಕೊಂಡ್ಬಂತ. ಆದರೆ ರಾಮಕೃಷ್ಣ ಮಿಷನ್ ಇದೆಯಲ್ಲ, ಇದೇನು ಮಾಡ್ತದೆ ಅಂದರೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಫ್ರೀ ಟ್ರೀಟ್ಮೆಂಟು ಮತ್ತು ಒಳ್ಳೆ ಕೆಲಸಗಳನ್ನು, ವಿಪತ್ತು ಆದಾಗ ಸಹಾಯ ಮಾಡುವಂಥದ್ದು, ಈ ಥರ ಕೆಲಸವನ್ನು ರಾಮಕೃಷ್ಣ ಮಿಷನ್ ಮಾಡ್ತದೆ. ರಾಮಕೃಷ್ಣ ಮಠ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇದೆ.
ನೋಡ್ರಿ ಯಾವ ರೀತಿಯಾಗಿ ಸ್ಥಾಪನೆ ಮಾಡ್ತಾರೆ ಅಂತೇಳಿ. ಈ ರಾಮಕೃಷ್ಣ ಮಠ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನು ಇದರ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂತಂದ್ರೆ ಕಲ್ಕತ್ತಾದ ಬಳಿಯ ಬೇಲೂರಿನಲ್ಲಿದೆ. ಇದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ರಾಮಕೃಷ್ಣ ಮಠ ಮತ್ತು ಮಿಷನ್ನ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಕಲ್ಕತ್ತಾ ಬಳಿಯ ಬೇಲೂರು. ನಮ್ಮ ಬೇಲೂರಲ್ಲಿ ಬಿಡಲ್ಲ, ಮತ್ತೆ ಕಲ್ಕತ್ತಾ ಬಳಿಯ ಬೇಲೂರಲ್ಲಿ ಇದೆ. ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1897. ಅದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಬೇಲೂರು, ಕಲ್ಕತ್ತಾ ಬಳಿಯ ಬೇಲೂರು. ರಾಮಕೃಷ್ಣ ಮಠವೇ ಬೇರೆ, ರಾಮಕೃಷ್ಣ ಮಿಷನ್ನೇ ಬೇರೆ, ಎರಡು ಟ್ವಿನ್ಸ್ ಆರ್ಗನೈಸೇಷನ್. ಇಲ್ಲಿ ನೋಡಿ, ಇದು ಬೇಲೂರು ಮಠ, ಇದು ರಾಮಕೃಷ್ಣ ಮಿಷನ್. ಇವೆರಡೂ ಕೂಡ ಹೂಗ್ಲಿ ನದಿಯ ದಂಡೆ ಮೇಲೆ ಇದೆ, ವೆಸ್ಟ್ ಬೆಂಗಾಲಲ್ಲಿ ಬೇಲೂರಲ್ಲಿ ಇದೆ ಇವೆರಡೂ ಕೂಡ. ರಾಮಕೃಷ್ಣ ಮಠ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ರಾಮಕೃಷ್ಣ ಮಿಷನ್ನು ಅಲ್ಲಿ ನೈಸರ್ಗಿಕ ವಿಪತ್ತುಗಳ ಸಮಯದಲ್ಲಿ ಪರಿಹಾರ ಕೊಡುವಂಥದ್ದು, ಅಂದರೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಕೆಲಸವನ್ನು ರಾಮಕೃಷ್ಣ ಮಿಷನ್ ಮಾಡ್ತಾ ಹೋಗ್ತದೆ. ವೈದ್ಯಕೀಯ ಸೌಲಭ್ಯಗಳು ಬಹಳ ಕಡಿಮೆ ರೇಟಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಭಾರತೀಯ ಮೌಲ್ಯಗಳೊಂದಿಗೆ ಜಾಗತಿಕ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದೇ ರಾಮಕೃಷ್ಣ ಮಠದ ಸ್ವಾಮೀಜಿಗಳಿಗೆ ತರಬೇತಿಯನ್ನು ಕೊಡ್ತಾರೆ. ಅಲ್ಲಿ ಬೇಲೂರಿನಲ್ಲಿ ತರಬೇತಿಯನ್ನು ಕೊಡ್ತಾರೆ, ಧರ್ಮಕ್ಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ರಾಮಕೃಷ್ಣ ಮಿಷನ್ನು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಹೋಗ್ತದೆ. ಸ್ವಾಮಿ ವಿವೇಕಾನಂದ ಅವರನ್ನ ಸ್ಪಿರಿಚುವಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಆಧ್ಯಾತ್ಮಿಕ ರಾಯಭಾರಿ ಅಂತ ಕರಿತೇವೆ. ಇವರ ಫೇಮಸ್ ಜರ್ನಲ್ಗಳು ಭಾರತದ ಯುವಕರಲ್ಲಿ ದೊಡ್ಡ ಕಿಚ್ಚನ್ನು ಹುಟ್ಟಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂತಹ ಉದ್ಬೋಧನದಲ್ಲಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿರುವಂತಹ ಪ್ರಬುದ್ಧ ಭಾರತ ಅನ್ನುವಂಥ ಪುಸ್ತಕದಲ್ಲೂ ಕೂಡ, ಜರ್ನಲ್ಸಲ್ಲೂ ಕೂಡ ಅವರು ಭಾರತೀಯ ಯುವಕರಿಗೆ ಸ್ಫೂರ್ತಿ ಆಗ್ತಾ ಹೋಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನವನ್ನು ಏನು ಜನವರಿ 12 ಇದೆ, ಅದನ್ನು ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಣೆ ಮಾಡಲಾಗ್ತದೆ. ಪ್ರಬುದ್ಧ ಭಾರತ ಅನ್ನುವಂಥದ್ದು ಇಂಗ್ಲಿಷ್ ಪತ್ರಿಕೆ ಅವ್ರದ್ದು, ಇಂಗ್ಲಿಷ್ ಜರ್ನಲ್ಲು. ಉದ್ಬೋಧನ ಅನ್ನುವಂಥದ್ದು ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂಥದ್ದು. ಇವೆರಡೂ ಕೂಡ ಯುವಕರಿಗೆ ಸ್ಫೂರ್ತಿದಾಯಕವಾಗಿರುವಂಥದ್ದು. ಇವರ ಸ್ಫೂರ್ತಿದಾಯಕ ವರ್ಡ್ಸ್ಗಳಿದೆ. ಇವೆಲ್ಲವೂ ಕೂಡ ನಮ್ಮ ತೀವ್ರಗಾಮಿ ನಾಯಕರುಗಳಿಗೆ, ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ಗಳಿಗೆ ಸ್ಫೂರ್ತಿ ಆಗ್ತಾ ಹೋಗ್ತದೆ. ಭಾರತದ ಸ್ವತಂತ್ರ ಚಳವಳಿಯಲ್ಲೂ ಕೂಡ ಇವರ ಒಂದು ಹೇಳಿಕೆಗಳು, ಇವರ ಒಂದು ಜರ್ನಲ್ಸ್ಗಳು ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಕೂಡ ಹೆಲ್ಪ್ ಆಗಿವೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಏನು ನೋಡ್ಕೊಳ್ತಾವಣ ಏನೇನು ಕೇಳಿದ್ದಾರೆ ಅಂತೇಳಿ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದಾಗ ಅವರನ್ನ ಸತ್ಕರಿಸಿದಂತಹ ಮೈಸೂರು ಮಹಾರಾಜ ಯಾರು ಅಂತೇಳಿ? 10ನೇ ಚಾಮರಾಜ ಒಡೆಯರ್. ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಯಾವ ವರ್ಷದಲ್ಲಿ ಭೇಟಿಯನ್ನು ಮಾಡಿದ್ರು ಅಂತಂದರೆ 1892ರಲ್ಲಿ. ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿ ಕರ್ನಾಟಕದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದವರು ಯಾರಪ್ಪ ಅಂದರೆ ನಾರಾಯಣರಾವ್. ಸ್ವಾಮಿ ವಿವೇಕಾನಂದರ ಅನುಯಾಯಿ ಆಗ್ಬಿಟ್ಟು ಕರ್ನಾಟಕದಲ್ಲಿ ರಾಮಕೃಷ್ಣ ಮಿಷನನ್ನು ದೊಡ್ಡ ಮಟ್ಟಕ್ಕೆ ಫೇಮಸ್ ಮಾಡಿಬಿಟ್ಟು ಸಕ್ರಿಯ ಕಾರ್ಯನಿರ್ವಹಿಸಿದ ಯಾರಪ್ಪ ಅಂದರೆ ನಾರಾಯಣರಾವ್ ಅಂತೇಳಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪಾಯಿಂಟ್ ಆಗ್ತದೆ, ಗೊತ್ತಿರಲಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ನವ ಹಿಂದೂಸ್ತಾನದ ಅತ್ಯುತ್ತಮ ಪ್ರತಿನಿಧಿ ಯಾರನ್ನು ಕರಿತೀವಿ ಅಂದರೆ ಸ್ವಾಮಿ ವಿವೇಕಾನಂದ ಅವರನ್ನು ಕರಿತೀವಿ. ಯಾವ ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರವರು ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಂಸತ್ನಲ್ಲಿ ಭಾಗವಹಿಸಿದ್ರು ಅಂದರೆ 1993ರಲ್ಲಿ. ಯಾರು ಇನ್ಯಾನ ಯೋಗ, ಕರ್ಮಯೋಗ, ರಾಜಯೋಗ ಪುಸ್ತಕವನ್ನು ಬರೆದಿದ್ದಾರೆ ಅಂತಂದರೆ ಅದು ಸ್ವಾಮಿ ವಿವೇಕಾನಂದ ಅವರು ಬರೆದಿರುವಂಥ ಒಂದು ಪುಸ್ತಕಗಳು. ಇವು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಗೊತ್ತಿರಬೇಕು ನಿಮಗೆ. ಪ್ರಾಯೋಗಿಕ ವೇದಾಂತದ ಪ್ರಬುದ್ಧ, ಪ್ರೊಫೌಂಡರ್ ಆಫ್ ದಿ ಪ್ರಾಕ್ಟಿಕಲ್ ವೇದಾಂತ ಯಾರಪ್ಪ ಅಂದರೆ ವಿವೇಕಾನಂದ ಅವರು. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಅವರು. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದಂಥ ವರ್ಷ 1997 ಕೇಳ್ತಾರೆ ಎಕ್ಸಾಮ್ಸಲ್ಲಿ, ಗೊತ್ತಿರಲಿ. ಮತ್ತೆ ಇನ್ನೊಂದು CDS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ವೇದಾಂತವು ಸಂಪೂರ್ಣವಾಗಿ ತರ್ಕಬದ್ಧವಾಗಿದೆ ಅಂತ ಅವ್ರು ನಂಬ್ತಾರೆ. ಹೌದು, ರ್ಯಾಷನಲ್ ಆಗಿದೆ ಅಂತ ಅವ್ರು ನಂಬ್ತಾರೆ. ತಮ್ಮ ದೇಶವಾಸಿಗಳು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾವು ಬೇರೆ ದೇಶದ ಸಂಪರ್ಕವನ್ನು ಕಳೆದುಕೊಂಡಿದ್ದೀವಿ, ಹಂಗಾಗಿ ಇದೆಲ್ಲ ಜಾತಿ ವ್ಯವಸ್ಥೆ ಅದೆಲ್ಲ ನಮ್ಮ ಹತ್ರ ಇದೆ. ಫಸ್ಟ್ ಅವ್ರ ಜೊತೆ ನಾವು ಕೂಡಬೇಕು, ಅವಾಗ ನಾವು ಒಂದಾಗ್ತೀವಿ, ಅವಾಗ ನಮಗೆಲ್ಲ ಗೊತ್ತಾಗ್ತದೆ. ಜಾತಿ ವ್ಯವಸ್ಥೆನ ಖಂಡಿಸ್ತಾರೆ. ಮತ್ತು ವೇದಗಳನ್ನು ಕೂಡ ಕೆಲವುಗಳನ್ನು ಅವರು ದೋಷವಾಗಿವೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಅದರಿಂದ ವೇದಗಳನ್ನು ಕೂಡ ಅವರು ಫುಲ್ ರೈಟ್ ಅಂತ ಒಪ್ಕೊಳ್ಳಲ್ಲ. ಅವರು ಸುಧಾರಣೆ ಅಗತ್ಯ ಅಂತ ಹೇಳ್ತಾರೆ. ನಮ್ಮ ಧರ್ಮದಲ್ಲಿ ಸುಧಾರಣೆ ಅಗತ್ಯ ಅಂತ ಹೇಳ್ತಾ ಹೋಗ್ತಾರೆ. ಅದರಿಂದ ಈ 3 ಸರಿ ಆಗ್ತದೆ. ಸ್ವಾಮಿ ವಿವೇಕಾನಂದ ಅವರು ವೇದಾಂತ ಸರ್ವಧರ್ಮವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಿಂದೂ ಧರ್ಮದ ಎಲ್ಲ ಉತ್ತಮ ಸಂಪ್ರದಾಯಗಳನ್ನು ಪುನರ್ಜೀವನಗೊಳಿಸುವಲ್ಲಿ ಅವರು ನಂಬ್ತಾರೆ. ನಮ್ಮ ಧರ್ಮದಲ್ಲಿ ಏನು ಅನಿಷ್ಟ ಪದಗಳಿದೆಯಲ್ಲ ಅವೆಲ್ಲ ತೆಗೆದಾಕ್ಬಿಟ್ಟು ನಮ್ಮ ರಿಯಲ್ ಧರ್ಮ ಹೆಂಗಿತ್ತು ಅದನ್ನು ವಾಪಸ್ಸು ನಾವು ತರಬೇಕು ಅಂತ ಹೇಳ್ತಾ ಹೋಗ್ತಾರೆ.
ಮತ್ತು ವೆಸ್ಟರ್ನ್ ಕಲ್ಚರಲ್ಲಿ ಮಹಿಳೆಯರಿಗೆ ಸ್ವಲ್ಪ ಸಮಾನತೆ ಚೆನ್ನಾಗಿತ್ತು. ಅಲ್ಲಿ ಮಹಿಳೆಯರಿಗೆ ಹೆಚ್ಚು ಸ್ವತಂತ್ರ ಇತ್ತು. ನಮ್ಮ ಭಾರತದಲ್ಲಿ ಅಷ್ಟು ಸ್ವತಂತ್ರ ಇರಲಿಲ್ಲ. ಮಹಿಳೆಯರನ್ನು ಮಹಿಳೆಯರನ್ನು ಕತ್ತಲುಗೆ ತಳ್ಳಲಾಗಿತ್ತು. ಅವರಿಗೆ ಎಜುಕೇಷನಿಂದ ಡಿಪ್ರೈವ್ ಮಾಡಲಾಗಿತ್ತು. ಇವೆಲ್ಲ ಇತ್ತು. ಅದರಿಂದ ಅವರು ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಹೇಳ್ತಾರೆ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ವತಂತ್ರ ಇಲ್ಲ. ಏನು ವೆಸ್ಟರ್ನ್ ಕಲ್ಚರಲ್ಲಿ ಮಹಿಳೆಯರಿಗೆ ಎಷ್ಟು ಸ್ವತಂತ್ರ ಇದೆಯೋ ಅದು ನಮ್ಮ ದೇಶದಲ್ಲಿ ಬರಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಐ ಹೋಪ್ ಇವತ್ತು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಟ್ಟಕ್ಕೆ ಮಹಿಳೆಯರಿಗೆ ಒಂದು ಸ್ಥಾನಮಾನ, ಅವರು ಕೂಡ ನಮ್ಮ ಭಾರತದಲ್ಲಿ ದೊಡ್ಡ ಮಟ್ಟದ ಹುದ್ದೆಗಳಲ್ಲಿದ್ದಾರೆ. ಮತ್ತು ಅವರು ಕೂಡ ಇವತ್ತು ನಾವು ಗಂಡು ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಅಂತ ಅವರು ಕೂಡ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಉನ್ನತ ಹುದ್ದೆಗಳಲ್ಲಿದ್ದಾರೆ. ಭಾರತ GDP ಬೆಳವಣಿಗೆಯಲ್ಲಿ ಭಾರತವನ್ನು ಕಟ್ಟುವುದರಲ್ಲೂ ಅವರು ಕೂಡ ಇವತ್ತು ನಿರತರಾಗಿದ್ದಾರೆ. ಅದರಿಂದ ಅವತ್ತೇ ಸ್ವಾಮಿ ವಿವೇಕಾನಂದ ಅವರ ಒಂದು ಥಾಟ್ಸ್ ಇವತ್ತು ಸರಿ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದ್ರ ಬಗ್ಗೆ. ಬೇಲೂರು ಮಠ ಯಾರ ಹೆಸರಿನೊಂದಿಗೆ ಬೇಲೂರು ಮಠ ಗುರುತಿಸಲ್ಪಟ್ಟಿದೆ ಅಂದರೆ ವಿವೇಕಾನಂದ, ಬೇಲೂರಲ್ಲಿ ಇರುವಂಥದ್ದು, ವೆಸ್ಟ್ ಬೆಂಗಾಳಲ್ಲಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತೇಳಿ ಹೇಳಿದವರು ಯಾರಪ್ಪ ಅಂತಂದರೆ ವಿವೇಕಾನಂದ ಅವರು. ಸಿಸ್ಟರ್ ನಿವೇದಿತಾ, ಐರಿಷ್ ಮಹಿಳೆ. ಎಕ್ಸ್ಟ್ರಾ ಪಾಯಿಂಟ್ಸ್ ಅಷ್ಟೇ ಇವೆಲ್ಲ. ಮಾನವೀಯ ಪರಿಹಾರ ಕಾರ್ಯ ಮತ್ತು ಸಾಮಾಜಿಕ ಕೆಲಸಗಳಿಗಾಗಿ 1997ರಲ್ಲಿ ಯಾರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದ ಅವರು. ರಾಮಕೃಷ್ಣ ಮಿಷನ್ ಅಂದ ತಕ್ಷಣ ರಾಮಕೃಷ್ಣ ಪರಮಹಂಸ ಅಂತೀರಿ, ನೋ ಸ್ವಾಮಿ ವಿವೇಕಾನಂದ ಅವರು ಸ್ಥಾಪನೆ ಮಾಡಿದ್ದು. ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಭಾಗವಹಿಸಿದಂತಹ ವಿಶ್ವ ಸಂಸತ್ತಿನ ಅಧಿವೇಶನ ನಡೆದಂಥ ವರ್ಷ ಯಾವುದಪ್ಪ ಅಂದರೆ 1993. ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮ? ಸ್ವಾಮಿ ವಿವೇಕಾನಂದ. ಇವರನ್ನು ಭಾರತದ ದೇಶಭಕ್ತ ಅಂತ ಕರಿತೇವೆ. ಯಾರನ್ನ? ಸ್ವಾಮಿ ವಿವೇಕಾನಂದ ಅವರನ್ನ. ಚಿಕಾಗೋ ಜಾಗತಿಕ ಧರ್ಮ ಸಂಸತ್ನಲ್ಲಿ ಯಾವಾಗ ಭಾಗವಹಿಸಿದ್ದು? 1993. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡ್ರಿ. ನೆಕ್ಸ್ಟು ಇಂಪಾರ್ಟೆಂಟ್ ಸೊಸೈಟಿ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಸರ್ವೆಂಟ್ಸ್ ಆಫ್ ಇಂಡಿಯಾ, ಸರ್ವೆಂಟ್ಸ್ಗಳು, ಇದರ ಮುಖ್ಯ ಉದ್ದೇಶ ನೋಡಿ, ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಅಂತೇಳಿ ಸರ್ವೆಂಟ್ಸ್ಗಳನ್ನು ಸೃಷ್ಟಿ ಮಾಡುವಂಥ ಒಂದು ಸಮಾಜ, ಸೊಸೈಟಿ. ಇದನ್ನು 1905ರಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು, GK ಗೋಖಲೆಯವರು ಬಾಂಬೆಯಲ್ಲಿ 1905ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಸರ್ವೆಂಟ್ಸ್ಗಳನ್ನು ಭಾರತದ ಸೊಸೈಟಿಗೆ ಕೊಡುವಂತಹದ್ದು. ಈ ಒಂದು ಸೊಸೈಟಿಯ ಮುಖಾಂತರವಾಗಿ ರಾಷ್ಟ್ರೀಯ ಮಿಷನರಿಗಳಿಗೆ ತರಬೇತಿ ನೀಡುವಂಥದ್ದು ಇದರ ಉದ್ದೇಶ. ಎಲ್ಲ ಸಾಂವಿಧಾನಿಕ ವಿಧಾನಗಳಿಂದ ಭಾರತೀಯ ಜನರ ನಿಜವಾದ ಆಸಕ್ತಿಗಳನ್ನು ಉತ್ತೇಜಿಸಲಿಕ್ಕೆ, ಧಾರ್ಮಿಕ ಮನೋಭಾವದಿಂದ ದೇಶದ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಲಿಕ್ಕೆ ಒಂದು ನಿಸ್ವಾರ್ಥ ಕಾರ್ಮಿಕರ ಕಿಡರನ್ನೇ ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಅವರಿಗೆ ಟ್ರೈನಿಂಗನ್ನು ಕೊಡುವ ಕೆಲಸವನ್ನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಮಾಡ್ತಾ ಇತ್ತು. ಅದನ್ನು ಗೋಪಾಲಕೃಷ್ಣ ಗೋಖಲೆಯವರು ಸ್ಥಾಪನೆ ಮಾಡೋದು 1905ರಲ್ಲಿ ಅಂತ ಗೊತ್ತಿರಲಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ವಾಸ್ ಫೌಂಡೆಡ್ ಬೈ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡೋದು ಯಾರಪ್ಪ ಅಂತಂದರೆ ಗೋಪಾಲಕೃಷ್ಣ ಗೋಖಲೆ. ಇದು ಸ್ಥಾಪನೆಯಾಗಿದ್ದಂಥ ವರ್ಷ 1905. MC ಸೆಟಲ್ವಾಡ್, BN ರಾವ್ ಮತ್ತು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಯಾವ ಗುಂಪಿನ ವಿಶೇಷ ಸದಸ್ಯರಾಗಿದ್ದರಪ್ಪ ಅಂತಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರಾಗಿದ್ದರು ಎಲ್ಲರೂ ಕೂಡ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. ನಾನು ನೆಕ್ಸ್ಟ್ ತರಗತಿಗಳಲ್ಲಿ ಜಾತಿ ವಿರೋಧಿ ಮತ್ತು ಹಿಂದುಳಿದ ವರ್ಗಗಳ ಚಳುವಳಿಗಳಿಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಡಾಗಿ ಚರ್ಚೆ ಮಾಡಿ ಕಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಡಿಟೇಲ್ಡ್ ಕ್ಲಾಸ್ಗಳು ತುಂಬ ಪೇಷನ್ಸ್ ಬೇಕು ನಿಮಗೆ. ನಾನು ಏನೋ ಮಾಡಿಬಿಡ್ತೀನಿ ಅಂದ್ರೆ ಆಗಲ್ಲ. ನನ್ನ ವಿಡಿಯೋಗಳು ಒಂಥರ ತಪಾಸಿದ್ದಂಗೆ, ಸುಮ್ಮನೆ ನೀವು ನೋಡ್ತಾನೇ ಇರಬೇಕು, ನೀವು ಕಲಿತಾನೇ ಇರಬೇಕು, ಆ ರೀತಿ ಕ್ಲಾಸ್ಗಳನ್ನು ಮಾಡ್ತಿರುವಂಥದ್ದು. ಅದರಿಂದ ಐ ಹೋಪ್ ಒಂದು ವಿಶೇಷವಾದಂತಹ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಒಂದು ಉಚಿತ ಶಿಕ್ಷಣ ಕ್ರಾಂತಿನೇ ನಾವು ನಮ್ಮೊಂದು ಗ್ರೂಪಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬಹಳ ಇಂಪಾರ್ಟೆಂಟು. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಕಾಮೆಂಟನ್ನು ಮಾಡಿ. ನಮಗೆ ಇನ್ನೂ ಒಂದು ಪ್ರೋತ್ಸಾಹ ಸಿಗ್ತದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ. ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ನಾನು ನಿಮ್ಮನ್ನು ಕೇಳೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಐಡಿಯಾಸ್ ಫೋರಮ್ ಅಂತೇಳಿ, ಇಲ್ಲಿ ಬಂದು ಜಾಯ್ನ್ ಆಗಿ ಸಾವಿರಾರು ಕ್ವಿಸ್ಗಳನ್ನು ಮಾಡಿದ್ವಿ. ನಿಮ್ಮ ತಯಾರಿಯನ್ನು ನೀವು ಹೇಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೊ ಮಚ್. ಎಲ್ಲವೂ ಕೂಡ ನಿಮಗೆ ಉಚಿತವೇ, ಯಾವುದಕ್ಕೂ ಇಲ್ಲಿ ಪೇ ಮಾಡೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ.